ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಪಮೇಶ್. ನಾನಿವತ್ತು ನಿಮಗೆ ಒಂದು ಶಾರ್ಟಲ್ಲಿ ನಾನು ಪಾಲಿನೋಮಿಯಲ್ಸ್ ಚಾಪ್ಟರ್ ಫುಲ್ಲು ನಾನು ಮುಗಿಸ್ತಾ ಬರ್ತೀನಿ. ಒಂದು ಶಾರ್ಟಲ್ಲಿ ನಾನು ಒಂದು ಚಾಪ್ಟರ್ನ ಫುಲ್ ಮುಗಿಸ್ತಾ ಬರ್ತೀನಿ, ಪಾಲಿನೋಮಿಯಲ್ಸ್ ಚಾಪ್ಟರು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಚಾಪ್ಟರ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ಪಾಲಿನೋಮಿಯಲ್. ಪಾಲಿನೋಮಿಯಲ್ ಅಂದರೆ ಏನು ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ ದೆನ್ ಡಿಗ್ರೀಸ್ ಆಫ್ ಪಾಲಿನೋಮಿಯಲ್, ಟೈಪ್ಸ್ ಆಫ್ ಪಾಲಿನೋಮಿಯಲ್, ಹಾಗೆ ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್, ಝೀರೋಸ್ ಆಫ್ ಪಾಲಿನೋಮಿಯಲ್, ಇವನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈಗ ಫಸ್ಟ್ ನಾವು ಪಾಲಿನೋಮಿಯಲ್ ಅಂತ ನಾನು ಏನು ಮಾಡ್ತಾ ಬರ್ತೀನಿ. ಪಾಲಿನೋಮಿಯಲ್ಸ್ ಆರ್ ದ ಎಕ್ಸ್ಪ್ರೆಷನ್ ವಿತ್ ಒನ್ ಆರ್ ಮೋರ್ ಟರ್ಮ್ಸ್ ವಿತ್ ಎ ನಾನ್ ಝೀರೋ ಕೊಯಿಫಿಷಿಯಂಟ್. ವಿತ್ ಎ ನಾನ್ ಝೀರೋ ಕೊಯಿಫಿಷಿಯಂಟ್ ಎ ಪಾಲಿನೋಮಿಯಲ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ ಒನ್ ಟರ್ಮ್, ಮೋರ್ ದ್ಯಾನ್ ಒನ್ ಟರ್ಮ್, ಒಂದು ಟರ್ಮ್ಗಿಂತ ಇನ್ನೂ ಜಾಸ್ತಿ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಪಾಲಿನೋಮಿಯಲ್. ಪಾಲಿನೋಮಿಯಲ್ ಒಂದು ಎಕ್ಸ್ಪ್ರೆಷನ್ ಆಗಿರುತ್ತೆ, ಒನ್ ಅಥವಾ ಒಂದಕ್ಕಿಂತ ಜಾಸ್ತಿ ಟರ್ಮ್ ವಿತ್ ಎನ್ ನಾನ್ ಝೀರೋ ಕೊಯಿಫಿಷಿಯಂಟ್ ಅಂತ ನಾವು ಹೇಳ್ತಾ ಬರ್ತೀವಿ. ಒಂದು ಎಕ್ಸಾಂಪಲ್ ಕೊಡೋಣ ಅಂದರೆ ಏನಂತ ತೊಗೋಬೋದು. 2x + 3, 2x² + 4, 2x² + 4x + 3. ಹಾಗೆ ಟೈಪ್ಸ್ ಆಫ್ ಪಾಲಿನೋಮಿಯಲ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಟೈಪ್ಸ್ ಆಫ್ ಪಾಲಿನೋಮಿಯಲ್ ಅಂದರೆ ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್. ವಾಟ್ ಈಸ್ ಮೀನ್ ಬೈ ಮೊನೋಮಿಯಲ್? Polynomial having only a one term is called as a monomial. And polynomial having only a one term. Example, ax, 2x, 3x. ಇದನ್ನು ನಾವು ಎಕ್ಸಾಂಪಲ್ನ ನಾವು ಮಾಡ್ತಾ ಬರ್ಬೋದು. ಏನು ಎಕ್ಸ್, 2x, 3x ಇವೆಲ್ಲ ನಮಗೆ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ? ಮೊನೋಮಿಯಲ್ಗೆ ನಮಗೆ ಎಕ್ಸಾಂಪಲ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಎ ಬೈನೋಮಿಯಲ್. ವಾಟ್ ಈಸ್ ಮೀನ್ ಬೈ ಬೈನೋಮಿಯಲ್? ಬೈನೋಮಿಯಲ್ ಅಂದರೆ ಏನು? ಪಾಲಿನೋಮಿಯಲ್ ಹ್ಯಾವಿಂಗ್ ಓನ್ಲಿ ಎ ಟೂ ಟರ್ಮ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಬೈನೋಮಿಯಲ್. 2x - 1, it have a two terms, right? 2x + 3, 3x - 2, then it is called as a binomial. Binomial having only two terms. Then trinomial. What is meant by trinomial? A polynomial having only three terms, then it is called as a trinomial. 3x² + x - 5. ಇದೊಂದು ಎಕ್ಸಾಂಪಲ್ನ ನಾವು ತೊಗೋಬೋದು. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಡಿಗ್ರೀಸ್ ಆಫ್ ಪಾಲಿನೋಮಿಯಲ್. of polynomial ಅಂದರೆ ಏನು? P of x is a polynomial in x. The highest power of x in P of x is called as a degree of polynomial. ಅಂದರೆ ಎಕ್ಸಿಗೆ ಟು ದಿ ಪವರ್ ಆಫ್ x² ಇಲ್ಲ x³ ಅಂತ ಯಾವುದು ಹೈಯೆಸ್ಟ್ ಇರುತ್ತೋ, x² + x³ + x ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ x³ ಇಸ್ ದ ಗ್ರೇಟರ್, ರೈಟ್? ಪವರ್ ಬಂದು ಡಿಗ್ರಿ ಬಂದು ನಮಗೆ ಎಷ್ಟಿದೆ? 3. ಅದನ್ನು ನಾವು ಬೇಸ್ಡ್ ಆನ್ ದ ಡಿಗ್ರಿ ನಾವೇನಂತ ಹೇಳ್ತೀವಿ? ಇದನ್ನು ನಾವು ಡಿಪೆಂಡ್ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರಲ್ಲಿ ಲೀನಿಯರ್ ಪಾಲಿನೋಮಿಯಲ್, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಲೀನಿಯರ್ ಪಾಲಿನೋಮಿಯಲ್? ಲೀನಿಯರ್ ಪಾಲಿನೋಮಿಯಲ್ ಅಂದರೆ ಏನು? ಈ ಪಾಲಿನೋಮಿಯಲ್ ಆಫ್ ಎ ಡಿಗ್ರಿ 1 ಈಸ್ ಕಾಲ್ಡ್ ಆಸ್ ಅ ಲೀನಿಯರ್ ಪಾಲಿನೋಮಿಯಲ್. ಎಕ್ಸಾಂಪಲ್ ಏನು ತೊಗೋಬೋದು? x⁴ ಇರಬೇಕು. ಏನು? x⁴ ಇರಬೇಕು. ನೋಡಿ ಎಕ್ಸಾಂಪಲ್ ಕೊಡ್ತಾ ಬರ್ತೀನಿ. 2x + 3, x ಪವರ್ ಏನಿದೆ? ಏನು ಇಲ್ಲ ಅಂದರೆ ನಮಗೆ ಪವರ್ ಬಂದು 1 ಇರುತ್ತೆ ಅಂತ ಅರ್ಥ. 4x + 1 ಇವೆಲ್ಲ ನಮಗೆ ಯಾವುದು? ಡಿಗ್ರಿ ಪವರ್. ಹಾಗೆ y = ax + b ಅಂತ ತೊಗೊಂಡ್ರೆ ಇದು ಈ ಫಾರ್ಮಲ್ಲಿ ಬರುತ್ತೆ. y = ax + b. x⁴ ಏನಿದೆ? 1 ಇದೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಲೀನಿಯರ್ ಪಾಲಿನೋಮಿಯಲ್. A polynomial of a degree 1 is called as a linear polynomial. What is meant by quadratic polynomial? Quadratic means 2. Quadratic means 2. A polynomial of a degree 2 is called as a quadratic polynomial. ಅಂದರೆ ಇದು ಯಾವ ಟೈಪ್ ಫಾರ್ಮೇಷನ್ ಬರುತ್ತೆ? y = ax² + bx + c. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅನ್, ಇದು ಬಂದು ನಮಗೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆಗಿರುತ್ತೆ. ಈ ಎಕ್ಸಾಂಪಲ್ ಯಾವ್ದಾರು ಒಂದು ತೊಗೋಬೋದು ಅಂದರೆ 3x² + 4x + 2 = 0. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವ್ದಾರು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಯಾವ್ದಾದ್ರು ಪ್ಲಸ್ಸು ಮೈನಸ್ ಏನಾದ್ರು ಇದಾಗಿರ್ಬೋದು, ಬಟ್ ಡಿಗ್ರಿ ಬಂದು ನಮಗೆ ಸ್ಕ್ವೇರ್ ಇರಬೇಕು. ನೋಡಿ ಇಲ್ಲಿ x² - 3x + 2 ಅಂತ ಇದೆ. ಇದು ಬಂದು ನಮಗೆ ಡಿಗ್ರಿ ಎಷ್ಟಿದೆ? ಇಲ್ಲಿ 2 ಇದೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ದೆನ್ ವಾಟ್ ಈಸ್ ಮೀನ್ ಬೈ ಎ ಕ್ಯೂಬಿಕ್ ಪಾಲಿನೋಮಿಯಲ್? ಕ್ಯೂಬಿಕ್ ಪಾಲಿನೋಮಿಯಲ್ ಅಂದರೆ ಏನು? ಎ ಪಾಲಿನೋಮಿಯಲ್ ಆಫ್ ಎ ಡಿಗ್ರಿ 3 ಈಸ್ ಕಾಲ್ಡ್ ಆಸ್ ಅನ್ ಕ್ಯೂಬಿಕ್ ಪಾಲಿನೋಮಿಯಲ್. ಯಾವ ಫಾರ್ಮೇಷನ್ ಬರುತ್ತೆ? ax³ + bx² + cx + d = 0. ಏನು? ax³ + bx² + cx + d ಇದು ಬಂದು ನಮಗೆ ಏನಾಗಿರುತ್ತೆ? ಡಿಗ್ರಿ ಪವರ್ ಬಂದು 3 ಇರುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಕ್ಯೂಬಿಕ್ ಪಾಲಿನೋಮಿಯಲ್. ಇದರಲ್ಲಿ ಯಾವ್ದಾರು ಒಂದು ಇದು ನೋಡಿ, ಇದರಲ್ಲಿ ಕ್ಯೂಬಿಕ್ ಪಾಲಿನೋಮಿಯಲಲ್ಲಿ ಏನು ಯಾವ್ದಾರು ಒಂದು ಎಕ್ಸಾಂಪಲ್ ಕೊಡೋಣ ಅಂದರೆ ಏನಂತ ತೊಗೋಬೋದು? 4x³ + 3x² - x ಹಾಗೆ +2 ಇದು ಬಂದು ನಾವು ಕ್ಯೂಬಿಕ್ ಪಾಲಿನೋಮಿಯಲ್ಗೆ ನಾವು ಒಂದು ಎಕ್ಸಾಂಪಲ್ ತೊಗೋಬೋದಾ?
ಎಸ್, ಇದೊಂದು ಎಕ್ಸಾಂಪಲ್ ನಾವು ಕೊಡ್ತಾ ಬರ್ಬೋದು. ಡಿಸ್ಕಸ್ ಅಬೌಟ್ ದ ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್. ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಫ್ ಪಿ ಆಫ್ ಇ ಅಂತ ತೊಗೊತಿದ್ದೀವಿ. ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ತೊಗೊಂಡ್ರೆ ಎಕ್ಸ್ ಇರೋ ಜಾಗಕ್ಕೆ ನಾವೇನಾದರೂ ಎ ಫಾರ್ಮೇಷನ್ ತೊಗೊಂಬಂದ್ರೆ ನಾವು ಯಾವ ಥರ ಮಾಡ್ತಾ ಬರ್ತೀವಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 6x -3 ಅಂತ ತೊಗೊಂಡ್ರೆ, ಈಗ ಎಕ್ಸ್ ಇರೋ ಜಾಗಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೊಳ್ತೀನಿ. ಎಕ್ಸ್ ಇರೋ ಜಾಗಕ್ಕೆ ನಾವು ಏನು ಮಾಡ್ತಾ ಬರಬೇಕು? 2ನ ನಾವು ತೊಗೊಂಬರ್ತೀವಿ. ಅವಾಗ ಏನಾಗುತ್ತೆ? 4x² ಅಂದರೆ 2² ಅಂತ ತೊಗೋಬೋದಾ? 2 ಸ್ಕ್ವೇರು -6 ಇಂಟು ಎಕ್ಸ್ ಅಂತ ಅಂದರೆ ಎಕ್ಸ್ ಇರೋ ಜಾಗಕ್ಕೆ 2 -3 ಹಾಗೆ 4 ಇಂಟು 2 2s 4 ಹಾಗೆ -6 2s 12 -3 4 4s 16 -15 ಈಸ್ ಈಕ್ವಲ್ ಟು 1. ಇದನ್ನು ನಾವು ಏನಂತ ಹೇಳ್ತೀವಿ? ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್ ಅಂತ ನಾವು ನೋಡ್ತಾ ಬರ್ಬೋದು. ವಾಟ್ ಈಸ್ ಮೀನ್ ಬೈ ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್ ಅಂದರೆ ಏನು? ಪಿ ಆಫ್ ಎಕ್ಸ್ ಅಂತ ಎಕ್ಸ್ ಇರೋ ಜಾಗಕ್ಕೆ ನಾವು ಏನಾದ್ರು 2 ಅಥವಾ 3 ಏನಾದರೂ ತೊಗೊಂಡ್ರೆ ಆ ಫಾರ್ಮೇಷನ್ನ ನಾವು ಮಾಡ್ತಾ ಬರೋದು ಇಟ್ ಈಸ್ ಕಾಲ್ಡ್ ಆಸ್ ಅನ್ ವ್ಯಾಲ್ಯೂಸ್ ಆಫ್ ಪಾಲಿನೋಮಿಯಲ್. ಡಿಸ್ಕಸ್ ಮಾಡ್ತಾ ಬರೋಣ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಈ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಎ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಒಂದು ಎಕ್ಸಾಂಪಲ್ ತೊಗೊತೀನಿ. ಏನು? ಇದು ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ಮೀನ್ಸ್ ಏನಂತ ತೊಗೊತೀವಿ? 2x + 3 = 0, 2x - 3 = 0. ಈ ಥರ ಫಾರ್ಮೇಷನ್ನ ನಾವು ಮಾಡ್ತಾ ಬರ್ತೀವಿ ಈ ಝೀರೋಸ್ ಆಫ್ ಪಾಲಿನೋಮಿಯಲಲ್ಲಿ. ನೋಡ್ತಾ ಬನ್ನಿ, ಒಂದು ಕ್ವಶನನ್ನು ಎಕ್ಸಾಂಪಲ್ ಕ್ವಶನನ್ನು ನಾನು ಮಾಡ್ತಾ ಬರ್ತೀನಿ. ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ತೊಗೊತೀನಿ. ಏನಂತ ತೊಗೊತೀನಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x - 9 ಅಂತ ತೊಗೊತೀನಿ. ಈ 3x - 9 ನಾನು ಏನಂತ ತೊಗೊತೀನಿ? 3x - 9 = 0. ಹಾಗೆ ಈ 3x - 9 = 0 -9 ಇದ್ದಿದ್ದು ಈ ಸೈಡ್ ಹೋದರೆ ನಮಗೇನಾಗುತ್ತೆ? +9 ಬರುತ್ತೆ. ಸೊ 3x = 9, x = 9 / 3 ಅಂತ ತೊಗೋಬೋದಾ? ಹಾಗೆ 3 1s 3 3s, ಸೊ x = 3 ಅಂತ ತೊಗೊತೀವಿ. ಏನು? x = ಏನು ಬರುತ್ತೆ? ವ್ಯಾಲ್ಯೂ ಬಂದು 3 ಆಗಿರುತ್ತೆ. ಹಾಗೆ ಈ x = 3 ನಾವು ಈ ವ್ಯಾಲ್ಯೂನ ನಾನು ಏನಂತ ತೊಗೊಂಬರ್ತೀನಿ ಅಂದರೆ ದೀಸ್ ಪಾಲಿನೋಮಿಯಲ್ 0 ಈಸ್ ಅಂತ ತೊಗೊಂಡು 3. ದೀಸ್ ಪಾಲಿನೋಮಿಯಲ್ ಆಫ್ 0 ಈಸ್ 3. ಈಗ ಗೊತ್ತಾಯಿತು ಅಂದ್ಕೊಳ್ತೀನಿ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಎ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು ಅಂತ. ನೆಕ್ಸ್ಟ್ ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಪಾಲಿನೋಮಿಯಲ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಪಾಲಿನೋಮಿಯಲಲ್ಲಿ ನೋಡ್ತಾ ಬನ್ನಿ. ಇದರಲ್ಲಿ ನಮಗೆ ಈ ಲೈನ್ ಬಂದು ನಮಗೆ ಏನಾಗಿದೆ? ಇದು ಬಂದು ನಮಗೆ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಬಂದಿದೆ. ಇದು ಸಹ ನಮಗೆ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಬಂದಿದೆ. ನೆಕ್ಸ್ಟ್ ಇದು ಸಹ ನಮಗೆ ಸ್ಟ್ರೈಟ್ ಲೈನ್ ಫಾರ್ಮೇಷನ್ನೇ ಬಂದಿದೆಯಾ? ಇದರಲ್ಲಿ ನಮಗೆ ಏನು ಈ ಪಾಲಿನೋಮಿಯಲ್ ನಾವೇನಂತ ಹೇಳ್ತೀವಿ? ಲೀನಿಯರ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಏನು? ಇದು ಬಂದು ನಮಗೆ ಎಕ್ಸ್ ಆಕ್ಸಿಸ್ಗೆ ನಮಗೆ ಎಷ್ಟು ಲೈನ್ ಟಚ್ ಆಗಿದೆ? ಇಟ್ ವಿಲ್ ಬಿ ಆನ್ 1 ಪಾಯಿಂಟ್ ಅಲ್ವಾ? ಇದು ಬಂದು ನಮಗೆ ಪಾಯಿಂಟ್ ಬಂದು 1 ಪಾಯಿಂಟ್ ಟಚ್ ಆಗಿದೆಯಾ? ಓಕೆ. ಇದರಲ್ಲೂ ಸಹ ನೋಡಿ, ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಬರ್ಕೊಂಡ್ಬಿಡ್ತೀನಿ. ಇಲ್ಲೂ ಸಹ ನಮ್ಗೆ 1 ಪಾಯಿಂಟ್ ಟಚ್ ಆಗಿದೆಯಾ? ಹಾಗೆ ನಾವು ಇಲ್ಲಿ ಸ್ಟ್ರೈಟ್ ಲೈನ್ ಇಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಇದನ್ನು ನೋಡಿ, ಇದು ಸಹ ನಮಗೆ ಎಷ್ಟು ಪಾಯಿಂಟ್ ಟಚ್ ಆಗಿದೆ? ಎಕ್ಸ್ ಆಕ್ಸಿಸ್ಗೆ 1 ಪಾಯಿಂಟ್ ಟಚ್ ಆಗಿದೆ. ಇದನ್ನು ನಾವೇನಂತ ಹೇಳ್ತೀವಿ? ಲೀನಿಯರ್ ಪಾಲಿನೋಮಿಯಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏನಂತ ಹೇಳ್ತೀವಿ ಇದನ್ನು? ಲೀನಿಯರ್ ಪಾಲಿನೋಮಿಯಲ್. ಈ ಲೀನಿಯರ್ ಪಾಲಿನೋಮಿಯಲ್ ಅಂದರೆ ಏನು? ಈ ಲೀನಿಯರ್ ಪಾಲಿನೋಮಿಯಲ್ ಅಂದರೆ ಆಗಲೇ ಹೇಳ್ತಾ ಬಂದಿದ್ದೆ ನಾನು. ಲೀನಿಯರ್ ಮೀನ್ಸ್ ಟು ದಿ ಪವರ್ ಆಫ್ 1 ಇದ್ದರೆ then it is called as a linear polynomial. ಯಾವ ಥರ ಬರ್ತೀವಿ? ಇಟ್ ವಿಲ್ ಬಿ ಇನ್ ಎ ಸ್ಟ್ರೈಟ್ ಲೈನ್. ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ನಮಗೆ ಕೇಳ್ತಾರೆ ಲೀನಿಯರ್ ಪಾಲಿನೋಮಿಯಲ್. ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್ ಲೈನ್. ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್ ಲೈನ್ ಫಾರ್ಮಲ್ಲಿ ಬರುತ್ತೆ. ಹಾಗೆ ಇದು ಫಾರ್ಮೇಷನ್ ಏನಂತ ಬರುತ್ತೆ? ax + b, y = ax + b ಅಂತ ಬರುತ್ತಾ? ಹಾಗೆ ನೆಕ್ಸ್ಟ್ ನೋಡ್ತಾ ಬನ್ನಿ, ಇದರಲ್ಲಿ ಈ ಪಾಯಿಂಟ್ ನೋಡಿ, ಇದು ಬಂದು ನಮಗೆ ಬರೀ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗಿರೋದು, ಅದನ್ನು ಮಾತ್ರ ನಾವು ನೋಡ್ತಾ ಬರಬೇಕಾಗುತ್ತೆ. ಇಟ್ ಹ್ಯಾಸ್ ಓನ್ಲಿ ಆನ್ 1 ಪಾಯಿಂಟ್ ಇಲ್ಲ 1 0 ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಹ್ಯಾಸ್ ಓನ್ಲಿ ಆನ್ 1 0. ಹಾಗೆ ಇವಾಗ ನಮಗೆ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಲೀನಿಯರ್ ಪಾಲಿನೋಮಿಯಲ್ ಅಂದರೆ ಏನು. ಈ ಲೀನಿಯರ್ ಪಾಲಿನೋಮಿಯಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಹೀಗೆ ನಾವು ಇದು ಮಾಡ್ತೀವಿ ಅಂತ ಗೊತ್ತಾಯಿತು. ಈಗ ನೋಡ್ತಾ ಬರೋಣ, ಇಟ್ಸ್ ಅನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಈ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಯಾವ ಫಾರ್ಮೇಷನಲ್ಲಿ ಬಂದಿದೆ ನೋಡಿ? ಪ್ಯಾರಬೋಲಾ ಫಾರ್ಮೇಷನ್ ಬಂದಿದೆಯಾ? ಎಸ್. ಏನು ಬಂದಿದೆ? ಇದು ಎಕ್ಸ್ ಆಕ್ಸಿಸ್ಗೆ ಎಷ್ಟು ಪಾಯಿಂಟ್ ಟಚ್ ಆಗಿದೆ? ಇಟ್ ವಿಲ್ ಬಿ 2 ಪಾಯಿಂಟ್ಸ್ ಟಚ್ ಆಗಿದೆಯಾ?
ಏನೋ ಇದರಲ್ಲಿ ಎಕ್ಸ್ ಆ್ಯಕ್ಸಿಸ್ಗೆ ನಮ್ಗೆ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ 2 ಪಾಯಿಂಟ್. ಇಲ್ಲೇ ನೋಡ್ತಾ ಬನ್ನಿ, ಇದರಲ್ಲೂ ಸಹ ನೋಡ್ತಾ ಬನ್ನಿ. ಇದು ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? ಇದು 2 ಪಾಯಿಂಟ್ ಹೆಚ್ಚಾಗಿದೆ ಅಲ್ವಾ? ಇದು ಈ ಪಾಯಿಂಟ್ ಹೆಚ್ಚಾಗಿದೆ, 2 ಪಾಯಿಂಟ್ ಹೆಚ್ಚಾಗಿರೋದನ್ನು ನಾವೇನಂತ ಹೇಳ್ತೀವಿ? ಇಟ್ಸ್ ಅನ್ ಕ್ವಾಡ್ರಾಟಿಕ್ ಲೀನಿಯರ್ ಈಕ್ವೇಷನ್. ದೀಸ್ ಕರ್ವ್ಸ್ ಆರ್ ಕಾಲ್ಡ್ ಆಸ್ ಅನ್, ನಾವೇನಂತ ಹೇಳ್ತೀವಿ? ಪ್ಯಾರಾಬೋಲಾ. ಆಗಲೇ ಹೇಳ್ದೆ ನಾನು. ದೀಸ್ ಕರ್ವ್ಸ್ ಇಸ್ ಕಾಲ್ಡ್ ಆಸ್ ಅನ್ ಪ್ಯಾರಾಬೋಲಾ. ಈ ಕರ್ವ್ಸ್ನ ಪ್ಯಾರಾಬೋಲಾ ಅಂತಂದ್ವಿ. ನೆಕ್ಸ್ಟ್ ಇವಾಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲಲ್ಲಿ ನಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಯಾವ ಥರ ಫಾರ್ಮೇಷನ್ ಬರುತ್ತೆ? ax² + bx + c = 0 ಇಫ್ a ಈಸ್ ನಾಟ್ ಈಕ್ವಲ್ ಟು 0. ಏನಂತ ಹೇಳ್ತಿದ್ದೆ? ಎ ಮೊದಲನೇ ವ್ಯಾಲ್ಯೂ ax² ಅಂತ ಬಂದಿರೋದು, ಎ ವ್ಯಾಲ್ಯೂ ಬಂದು ನಮಗೆ 0ಗೆ ಈಕ್ವಲ್ ಆಗಿರಲ್ಲ. ಯಾಕೆ ಈಕ್ವಲ್ ಆಗಿರಲ್ಲ? ನಮ್ಗೆ ಏನಾದ್ರು ಅದು ವ್ಯಾಲ್ಯೂ 0ಗೆ ಈಕ್ವಲ್ ಆಗಿದ್ದರೆ ನಮಗೆ ಆವಾಗ ನಮಗೇನಾಗುತ್ತೆ? ಇದು ಬಂದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಬರಲ್ಲ, ಬರೀ ಲೀನಿಯರ್ ಪಾಲಿನೋಮಿಯಲ್ ಬಂದುಬಿಡುತ್ತೆ. ಎ ವ್ಯಾಲ್ಯೂನೇ 0 ಆಗಿದೆ, x² ಬಂದರೂ ವ್ಯಾಲ್ಯೂ ಬಂದು 0 ಬಂದಿರುತ್ತೆ. ಸೊ bx + c ಈ ಥರ ಫಾರ್ಮೇಷನ್ ಬಂದುಬಿಡುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಇದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ನಾನ್ ಝೀರೋಸ್ ಆಫ್ ನಂಬರ್ ಆಫ್ ಝೀರೋಸ್ನ ನಾವೇನಂತ ಹೇಳ್ತೀವಿ? 2. ನಂಬರ್ ಆಫ್ ಝೀರೋಸ್ ಈ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನಮ್ಗೆ ಎಷ್ಟು ಬರುತ್ತೆ? 2 ಬರುತ್ತೆ. ಹಾಗೆ ನಾವು ಇನ್ನೊಂದು ನೋಡ್ತಾ ಬರೋಣ. ಇದರಲ್ಲಿ ನೋಡ್ತಾ ಬನ್ನಿ, ಇದು ನಂಬರ್ ಆಫ್ ಝೀರೋಸ್. ಇದರಲ್ಲಿ ಈ ಥರ ಕರ್ವಲ್ಲಿ ನಮಗೆ ಏನಾದ್ರು ಟಚ್ ಆಗಿದೆಯಾ? ಇಲ್ಲ. ಏನು ಎಕ್ಸ್ ಆ್ಯಕ್ಸಿಸ್ಗೆ ಏನಾದ್ರು ಟಚ್ ಆಗಿದೆಯಾ? ಇಲ್ಲ. ಇದು ಸಹ ಎಕ್ಸ್ ಆ್ಯಕ್ಸಿಸ್ಗೆ ಏನಾದ್ರು ಟಚ್ ಆಗಿದೆಯೋ? ಇಲ್ಲ. ಸೊ ನಂಬರ್ ಆಫ್ ದ ಝೀರೋಸ್ ಏನು ಬರುತ್ತೆ? ವ್ಯಾಲ್ಯೂ ಬಂದು 0ನೇ ಬರುತ್ತಾ? ಇಟ್ಸ್ ಆನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್? ನೋ, ಇಟ್ಸ್ ನಾಟ್ ಆನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದರಲ್ಲಿ ನೋಡ್ತಾ ಬನ್ನಿ, ಈ ಗ್ರಾಫ್ ನಮ್ಗೆ ಹೇಗಿದೆ? ಈ ಕರ್ವ್ ಬಂದು ನಮಗೆ 3 ಪಾಯಿಂಟ್ ಹೆಚ್ಚಾಗಿದೆ. ಎಕ್ಸ್ ಆ್ಯಕ್ಸಿಸ್ಗೆ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? 3 ಪಾಯಿಂಟ್ ಹೆಚ್ಚಾಗಿದೆಯಾ ನೋಡಿ. ಇದರಲ್ಲಿ 3 ಪಾಯಿಂಟ್ ಹೆಚ್ಚಾಗಿದೆ. ಹಾಗೆ ಇಲ್ಲೊಂದು ಕರ್ವ್ ಬರೀತಾ ಇದ್ದೀನಿ ನೋಡಿ. ಈ ಕರ್ವಲ್ಲೂ ನಮ್ಗೆ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? 3 ಪಾಯಿಂಟ್ ಹೆಚ್ಚಾಗಿದೆಯಾ? ಸಹ ನೋಡಿ, ನೋಡಿ ಇಲ್ಲಿ ಇಲ್ಲೊಂದು ಪಾಯಿಂಟ್ ಹೆಚ್ಚಾಗಿದೆ, ಇಲ್ಲೊಂದು ಪಾಯಿಂಟ್ ಹೆಚ್ಚಾಗಿದೆ, ಇಲ್ಲೊಂದು ಪಾಯಿಂಟ್ ಹೆಚ್ಚಾಗಿದೆ. ಯಾವುದು ಆ್ಯಕ್ಸಿಸ್ಗೆ? ಎಕ್ಸ್ ಆ್ಯಕ್ಸಿಸ್ಗೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಏನಂತ ಹೇಳ್ತೀವಿ? ಕ್ಯೂಬಿಕ್ ಪಾಲಿನೋಮಿಯಲ್. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಕ್ಯೂಬಿಕ್ ಪಾಲಿನೋಮಿಯಲ್. ನಂಬರ್ ಆಫ್ ದ ಝೀರೋಸ್ ಏನಾಗಿರುತ್ತೆ? ಅದು ಬಂದು ನಂಬರ್ ಆಫ್ ದ ಝೀರೋಸ್ ವಿಲ್ ಬಿ ಆನ್ 3. ಈ ಫಾರ್ಮೇಷನ್ ನಾವೇನಂತ ತೊಗೊತೀವಿ? y ಈಸ್ ಈಕ್ವಲ್ ಟು ax³ bx² + cx + t ಅಂತ ತೊಗೊತೀವಿ. ಇಫ್ ಎ ಈಸ್ ನಾಟ್ ಈಕ್ವಲ್ ಟು 0, ಎ ಬಂದು ವ್ಯಾಲ್ಯೂ ಈಕ್ವಲ್ ಆಗಿರಲ್ಲ 0ಗೆ. ಹಾಗೆ ನೆಕ್ಸ್ಟ್ ನಂಬರ್ ಆಫ್ ದ ಝೀರೋಸ್ ನಾನು ಆಗಲೇ ಹೇಳಿದೆ. ನಂಬರ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್, ಇಫ್ ದೀಸ್ ಪಾಲಿನೋಮಿಯಲ್ ಎಷ್ಟು ಬಂದಿದೆ ನಮಗೆ? 3 ಅಲ್ವಾ? ನಂಬರ್ ಆಫ್ ಎ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಈಸ್ 3. ಹಾಗೆ ನಾವು ದಿ ಎಕ್ಸಸೈಸ್ 2.1 ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈ ಎಕ್ಸಸೈಸ್ 2.1ನಲ್ಲಿ ಒಂದು ಗ್ರಾಫ್ ಇದೆ, ನೋಡ್ತಾ ಬನ್ನಿ. ಇದರಲ್ಲಿ ನಮಗೆ ಸುಮಾರು ಗ್ರಾಫ್ಗಳಿದೆ, ಒಂದೊಂದನ್ನೇ ನಾವು ನೋಡ್ತಾ ಬರೋಣ. ದ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು p ಆಫ್ x ಆರ್ ಗಿವನ್ ಇನ್ ದ ಫಿಗರ್ ಫಾರ್ ಸಮ್ ಪಾಲಿನೋಮಿಯಲ್ p ಆಫ್ x. ಫೈಂಡ್ ದ ನಂಬರ್ ಆಫ್ ದ ಝೀರೋಸ್ ಆಫ್ p ಆಫ್ x ಇನ್ ಈಚ್ ಕೇಸ್. ನೋಡಿ, p ಆಫ್ ಎಕ್ಸ್ಗೆ ಎಷ್ಟಿದೆ ಝೀರೋಸ್ ಟಚ್ ಆಗಿದೆ? ಇದ್ರಲ್ಲಿ ನೋಡಿ, ಇದ್ರಲ್ಲಿ 0 ಟಚ್ ಆಗಿದೆಯಾ ಎಕ್ಸ್ ಆ್ಯಕ್ಸಿಸ್ಗೆ? ಇಲ್ಲ. ಇದು ಸೊ ನೋ ಝೀರೋಸ್. ಇದ್ರಲ್ಲಿ ನೋಡಿ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? ಇದ್ರಲ್ಲಿ 1 ಪಾಯಿಂಟ್ ಹೆಚ್ಚಾಗಿದೆ. ನಾವು ಇದನ್ನೇನಂತ ತೊಗೊಂಡು ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತೊಗೊತೀವ. ಇದರಲ್ಲಿ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? 3 ಪಾಯಿಂಟ್ ಹೆಚ್ಚಾಗಿದೆ ನೋಡಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3. ಇದರಲ್ಲಿ ನೋಡಿ, ಇದರಲ್ಲಿ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? 2 ಪಾಯಿಂಟ್ ಹೆಚ್ಚಾಗಿದೆಯಾ? ಎಸ್. ಇದರಲ್ಲಿ 2 ಪಾಯಿಂಟ್ ಹೆಚ್ಚಾಗಿದೆ. ಎಕ್ಸ್ ಈಸ್ ಈಕ್ವಲ್ ಟು 2. ಇದರಲ್ಲಿ ನೋಡಿ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ? 1 2 3 4. ಎಕ್ಸ್ ಈಸ್ ಈಕ್ವಲ್ ಟು ನಮಗೇನಂತ ತೊಗೊತೀವಿ? 4 ಹೆಚ್ಚಾಗಿದೆಯಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು 4. ಹಾಗೆ ಇದರಲ್ಲಿ ಎಷ್ಟು ಪಾಯಿಂಟ್ ಹೆಚ್ಚಾಗಿದೆ ನೋಡಿ? 1 2 3 ಅಂತ ತೊಗೊತೀವಿ. 1 2 3. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 3. ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು? ಝೀರೋ ಪಾಲಿನೋಮಿಯಲ್ ಈಸ್ ಎ ಟೈಪ್ ಆಫ್ ಎ ಪಾಲಿನೋಮಿಯಲ್ ವೆಲ್ ಆರ್ ದ ವೇರಿಯಬಲ್ಸ್ ಕೋಎಫಿಷಿಯಂಟ್ಸ್ ಆರ್ ಈಕ್ವಲ್ ಟು 0. ಏನು ಎಲ್ಲ ಇದು ಕೋಎಫಿಷಿಯಂಟು ಈಕ್ವಲ್ ಟು ಝೀರೋಸ್ ಆಗಿರುತ್ತೆ. ಆ್ಯಂಡ್ ಆರ್ ಯೂಶಲಿ ರಿಟರ್ನ್ ಆ್ಯಸ್ 0 ಆ್ಯಂಡ್ ಆ್ಯಸ್ ನೋ ಟರ್ಮ್ಸ್. Next, zero polynomial as O is the only kind of a polynomial that has an undefined degree. ಏನು undefined degree ಆಗಿರುತ್ತೆ. ಪಿ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಪಿ ಆಫ್ -1 ಈಸ್ ಈಕ್ವಲ್ ಟು 0 ಅಂತ ತೊಗೋಬೋದು. ಹಾಗೆ ಪಿ ಆಫ್ 4 ಈಸ್ ಈಕ್ವಲ್ ಟು 0 ಆರ್ ಕಾಲ್ಡ್ ದ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಅದನ್ನು ನಾವೇನಂತ ಹೇಳ್ತೀವಿ? ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಹಾಗೆ ಒಂದಿನೊಂದು ನೋಡ್ತಾ ಬನ್ನಿ. x² - 3x - 4 ಈಸ್ ಈಕ್ವಲ್ ಟು 0. ಎ ರಿಯಲ್ ನಂಬರ್ k is said to be an 0 polynomial. p of k is equal to 0 ಅಂತ ನಾವು ಬರ್ಕೊತೀವಿ. ಏನು k is said to be an 0 polynomial ಅಂತ p of k is equal to 0.
ಮಾಡ್ಕೋಬೋದಾ ಈ ಥರ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್. ಈ ಝೀರೋಸು ಮತ್ತು ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್ನ ನಾವು ಡಿಸ್ಕಸ್ ಮಾಡ್ತಾ ಬರ್ತಿದ್ದೀವಿ. ಝೀರೋಸ್ ಆಫ್ ಎ ಲೀನಿಯರ್ ಪಾಲಿನೋಮಿಯಲ್ ಎ ಎಕ್ಸ್ ಪ್ಲಸ್ ಬಿ, ದೆನ್ ಪಿ ಆಫ್ ಕೆ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಕೆ ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ರೆ ಎ ಕೆ ಈಸ್ ಈಕ್ವಲ್ ಟು ಪ್ಲಸ್ ಬಿ ಇದ್ದಿದ್ದು ಈ ಸೈಡ್ ಬಂದರೆ ಮೈನಸ್ ಬಿ ಆಗುತ್ತೆ. ಸೊ ಕೆ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ತೊಗೋಬೋದಾ. ಇಟ್ಸ್ ಕಾಲ್ಡ್ ಆಸ್ ಅನ್ ಏನಂತ ಕರಿತೀವಿ ಇದನ್ನು, ಝೀರೋಸ್ ಆಫ್ ಎ ಲೀನಿಯರ್ ಪಾಲಿನೋಮಿಯಲ್ ಎ ಎಕ್ಸ್ ಪ್ಲಸ್ ಬಿ ಈಸ್ ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಹಾಗೆ ನೆಕ್ಸ್ಟ್ ನಾವು ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಇನ್ನು ಈ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0, ಎ ಈಸ್ ನಾಟ್ ಈಕ್ವಲ್ ಟು 0. ದ ಸಮ್ ಆಫ್ ದ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ತೊಗೊತೀವಿ. ಇದನ್ನು ನಾನು ಪ್ರಾಬ್ಲಮ್ಸ್ ಮಾಡ್ತಾ ಬಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್. ಹಾಗೆ ಈ ಪ್ರಾಡಕ್ಟ್ಸ್ ಆಫ್ ಝೀರೋ ಮೀನ್ಸ್ ಆಲ್ಫಾ ಇಂಟು ಬೀಟಾ ತೊಗೊತೀನಿ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ತೊಗೊತೀನಿ. ಬಂದರೆ ನಾವು ಝೀರೋಸ್ ಆಫ್ ಎ ಕ್ಯೂಬಿಕ್ ಪಾಲಿನೋಮಿಯಲ್ನ ನಾನು ಮಾಡ್ತಾ ಬರ್ತೀನಿ ನೋಡಿ. ಈ ಕ್ಯೂಬಿಕ್ ಪಾಲಿನೋಮಿಯಲ್ಲಿ ನಮಗೆ ಯಾವ ಫಾರ್ಮೇಷನ್ ಬರುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು 0 ಬರುತ್ತೆ ನೋಡಿ. ಝೀರೋಸ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲಲ್ಲಿ ನಮಗೆ ಯಾವ ಥರ ಫಾರ್ಮೇಷನ್ ಬರುತ್ತೆ ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು 0 ವೆನ್ ಎ ಈಸ್ ನಾಟ್ ಈಕ್ವಲ್ ಟು 0. ಇದನ್ನು ನಾವೇನಂತ ತೊಗೊತೀನಿ, ಇದರಲ್ಲಿ ನಮಗೆ ಕ್ಯೂಬಿಕಲ್ಲಿ ನಮಗೆ ಆಲ್ಫಾ ಬೀಟಾ ಗಾಮ ತೊಗೊತೀನಿ. ಈ ಕ್ವಾಡ್ರಾಟಿಕಲ್ಲಿ ಬರೀ ಆಲ್ಫಾ ಬೀಟಾ ಬಂದಿತ್ತಲ್ವಾ, ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮ ತೊಗೊತೀನಿ. ಇದರಲ್ಲಿ ನಮಗೆ ತೊಗೊಂಡ್ರೆ ಮೈನಸ್ ಬಿ ಬೈ ಎ ಬರುತ್ತೆ. ಹಾಗೆ ನೆಕ್ಸ್ಟ್ ನಾನು ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮ ಪ್ಲಸ್ ಗಾಮ ಆಲ್ಫಾ ಇಲ್ಲ ಆಲ್ಫಾ ಗಾಮ ಯಾವ್ದು ತೊಗೊಂಡ್ರೆ ಹೋಗಿದೆ ಓಕೆನಾ. ಈಸ್ ಈಕ್ವಲ್ ಟು ನಮಗೇನು ವ್ಯಾಲ್ಯೂ ಬರುತ್ತೆ ಸಿ ಬೈ ಎ ತೊಗೊತೀವಿ. ಹಾಗೆ ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು ನಾವೇನಂತ ತೊಗೊತೀವಿ ಡಿ ಬೈ ಎ, ಏನು ಮೈನಸ್ ಡಿ ಬೈ ಎ. ಇದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ ನೀವು. ಹಾಗೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈಗ ನಿಮಗೆ ಗೊತ್ತಾಯಿತು ಲೀನಿಯರ್ ಪಾಲಿನೋಮಿಯಲ್, ಝೀರೋಸ್ ಆಫ್ ಎ ಲೀನಿಯರ್ ಪಾಲಿನೋಮಿಯಲ್, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಹಾಗೆ ಇದರಲ್ಲಿ ನಾವು ಎಕ್ಸಸೈಸ್ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು ಫೈಂಡ್ ದ ಝೀರೋಸ್ ಆಫ್ ಎ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆ್ಯಂಡ್ ವೆರಿಫೈ ದಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್. ಹಾಗಾದರೆ ಇದು ಮೊದಲನೇ ಕ್ವಶನ್ ಏನಂತ ಇದೆ, ಕ್ವಶನ್ ಬಂದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಂತ ಇದೆ. ಇದನ್ನು ನಮ್ಗೆ ಏನಂತ ಹೇಳಿದ್ದಾನೆ ಅವನೇ ಕೊಟ್ಬಿಟ್ಟಿದ್ದಾರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದ್ದಾಗ ನಮ್ಗೆ ಗೊತ್ತಾಗಬೇಕು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಆಬ್ವಿಯಸ್ಲಿ ನಮಗೆ ಗೊತ್ತಿರುತ್ತೆ. ನೋಡ್ತಾ ಬನ್ನಿ. ಇದರಲ್ಲಿ ನಾವು ಫಸ್ಟ್ ಏನಂತಂದೆ, ಇದರಲ್ಲಿ ನಾವು ಆಲ್ಫಾ ಬೀಟಾ ಅಂತಲೇ ಹೇಳಿದ್ದೀವಿ, ಮತ್ತು ಮೈನಸ್ ಬಿ ಬೈ ಎ ಈ ಫಾರ್ಮೇಷನ್ ಬರುತ್ತೆ ಅಂತಲೇ ಹೇಳಿದ್ವಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಇನ್ ದ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ ಇದು, ಈಸ್ ಝೀರೋಸ್ ಅಂತ ತೊಗೊತೀನಿ. ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ಬರ್ಕೋಬೋದಾ. ವೇರ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇಲ್ಲಿ ಆಲ್ಫಾ ಮತ್ತು ಬೀಟಾ ಹೇಗೆ ನಾವು ಕಂಡುಹಿಡಿಯೋದು ಅಂತ ಹೇಳ್ತಾ ಬರ್ತೀನಿ. ಇದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ನಾನು ಮಾಡ್ತಾ ಬರ್ಬೇಕಾಗತ್ತೆ. ಏನು ಫಾರ್ಮೇಷನ್ ಮಾಡ್ತಾ ಇದ್ದೀನಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಹಾಗೆ ಇದನ್ನು ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬಂದರೆ ನಮ್ಗೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಎಕ್ಸ್ನ ನಾನು ಕಾಮನ್ ತೆಗಿತೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4xಲ್ಲಿ, ಇಲ್ಲಿ 2x ಮೈನಸ್ 8ಅಲ್ಲಿ, ಇದರಲ್ಲಿ ನಾನು 2 ಕಾಮನ್ ತೆಗೆದ್ರೆ ನಮಗೆ ಏನು ವ್ಯಾಲ್ಯೂ ಬರಬೇಕು, ಎಕ್ಸ್ ಮೈನಸ್ 4 ಬಂದು ಎರಡಲ್ಲೂ ಕಾಮನ್ ಆಗಿರಬೇಕು. ಸೊ ಎಕ್ಸ್ ಮೈನಸ್ 4, ಹಾಗೆ ಈ ಸೈಡ್ ಬಂದು ಎಕ್ಸ್ ಪ್ಲಸ್ 2 ಬಂತು. ಇಲ್ಲಿ ಎಕ್ಸ್ ಮೈನಸ್ 4ನ ನಾನು ಏನಂತ ತೊಗೊಂಡೆ, ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 4 ಆಯಿತು. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 2 ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಆಯಿತು. ಇದನ್ನು ನಾನು ಆಲ್ಫಾ ಮತ್ತು ಇದನ್ನು ನಾನು ಬೀಟಾ ಅಂತ ತೊಗೊತೀನಿ. ಏನಂತ ತೊಗೊತೀನಿ, ಇದನ್ನು ನಾನು ಆಲ್ಫಾ, ಇದನ್ನು ನಾನು ಬೀಟಾ ಅಂತ ತೊಗೊಂಬರ್ತೀನಿ. ಆಲ್ಫಾ ಬೀಟಾ ಅಂತ ತೊಗೊಂಬಂದಾಗ ಸಮ್ ಅಂತ ಇದ್ದಾಗ ಏನಂತ ತೊಗೊತೀವಿ, ಸಮ್ ಆಫ್ ಝೀರೋಸ್ ಅಂತ ತೊಗೊಂಡ್ರೆ ಏನು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ನಮ್ಗೆ ಏನಾಗುತ್ತೆ, ವ್ಯಾಲ್ಯೂ ಬಂದು 4 ಮೈನಸ್ 2 ಅಂತ ತೊಗೊತೀವಿ. 4 ಪ್ಲಸ್ ಆಫ್ ಮೈನಸ್ 2 ಅಂತ ತೊಗೊಂಡ್ರೆ 4 ಮೈನಸ್ 2 ವ್ಯಾಲ್ಯೂ ಏನು ಬರುತ್ತೆ, 2 ಬರುತ್ತೆ. ಹಂಗಾರೆ ಸಮ್ ಆಫ್ ದಿ ಝೀರೋಸ್ ಈಸ್ 2 ಬರುತ್ತೆ. ಹಾಗೆ ನೆಕ್ಸ್ಟ್ ಸಮ್ ಆಫ್ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ತೊಗೊತೀನಿ. ಪ್ರಾಡಕ್ಟ್ ಆಫ್ ಝೀರೋಸ್ನ ತೊಗೊಂಬಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಏನು ಆಲ್ಫಾ ಇಂಟು ಬೀಟಾ. 4 ಮೈನಸ್ 2
4 ಇಂಟು -2 ಅಂದರೆ ವ್ಯಾಲ್ಯೂ ಬಂದು -8 ಬರುತ್ತೆ. ನೋಡ್ತಾ ಬರೋಣ ಅದೇ ಫಾರ್ಮೇಷನ್ ಇಲ್ಲಿಗೆ ಬರುತ್ತಾ ಅಂತ ಚೆಕ್ ಮಾಡ್ತಾ ಬರೋಣ. ಹಾಗಾದರೆ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax² + bx + c = 0 ಈ ಫಾರ್ಮಲ್ಲಿದೆ ಅಂತ ನಾನು ಇದನ್ನು ಮಾಡ್ತಾ ಬರ್ತೀನಿ. ನಾನು ಈಗಿನ್ನೂ ಹೇಳಿದ್ದೀನಿ ನಾನು ಆಲ್ಫಾ ಬೀಟಾ ಅಂತ, ಸೊ ಹಂಗಾಗಿ ನಾನು ಇದನ್ನು ಇಲ್ಲಿ ಬರೆಯೋಕ್ಕೆ ಹೋಗಲ್ಲ. ನೋಡ್ತಾ ಬರೋಣ ಬರುತ್ತಾ ಅಂತ ಆನ್ಸರು. ನೋಡಿ ಇದರಲ್ಲಿ ನಮಗೇನು ಸಮ್ ಆಫ್ ಝೀರೋಸ್ ಅಂತ ತೊಗೊಂಡ್ರೆ ನಾವೇನಂತ ತೊಗೊತೀವಿ, ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಫಾರ್ಮ್ ಏನಂತ ಬರುತ್ತೆ -b/a ಏನಂತ ಬರುತ್ತೆ -b/a ಫಾರ್ಮೇಷನ್ ಬರುತ್ತೆ. ಅದನ್ನು ನಾನು ಇಲ್ಲಿ ಬರ್ಕೊತೀನಿ. -b/a ಈಸ್ ಈಕ್ವಲ್ ಟು -b/a ಅಂದರೆ ನಮ್ಗೆ ಏನಂತ ಬರ್ತೀವಿ ಆಗಲೇ ಹೇಳಿದೆ x² + bx + c = 0 ಅಂತ. ಈ ಬಿ ಇರೋ ಜಾಗದಲ್ಲಿ ನಮಗೇನಿದೆ ಇಲ್ಲಿ -2 ಅಂತ ಇದೆಯಾ, ಸೊ -b ಅಂದರೆ ಮೈನಸ್ ಅಂತ ಇರೋದು ಬಿ ಇರೋ ಜಾಗಕ್ಕೆ -2 ಅಂತ ತೊಗೊತೀನಿ, ಡಿವೈಡೆಡ್ ಬೈ a ಅಂದರೆ 1 ಅಂತ ತೊಗೊತೀನಿ. -−= ಅಂದರೆ -× ಪ್ಲಸ್ ವ್ಯಾಲ್ಯೂ ಬಂದು ವಿಲ್ ಬಿ 2 ರೈಟ್. ಹಾಗೆ ಸಮ್ ಆಫ್ ಝೀರೋಸ್ ನಾನು ಆಗಲೇ ಹೇಳಿದೆ 4 - 2 ಅಂದರೆ = 2 ಅಂತ ಬರುತ್ತೆ ಅಂತ ಹೇಳಿದೆ, ಆಲ್ಫಾ ಪ್ಲಸ್ ಬೀಟಾ ಅಲ್ವಾ. ಹಾಗೆ ಈ ಪ್ರಾಡಕ್ಟ್ ಆಫ್ ದಿ ಝೀರೋಸ್ನ ನಾವು ನೋಡ್ತಾ ಬರೋಣ. ಪ್ರಾಡಕ್ಟ್ಸ್ ಆಫ್ ಝೀರೋ ಅಂದರೆ z/a ಅಂತ ತೊಗೊಂಡೆ. ಈ ಸಿ ಅಂದರೆ ವ್ಯಾಲ್ಯೂ ಏನಂತ ಇದೆ ಇಲ್ಲಿ -8, ಸೊ -8 ಡಿವೈಡೆಡ್ ಬೈ a ಅಂದರೆ ವ್ಯಾಲ್ಯೂ ಬಂದು 1 ಇದೆ, ಸೊ -8 ಇಸ್ ದ ಆನ್ಸರ್. ಹಾಗೆ ನಾನು ನೋಡ್ತಾ ಆಗಲೇ ಹೇಳಿದೆ ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ 4 ಇಂಟು -2 ಅಂತ ಇದೆ, 4 2s 8 ಬರುತ್ತೆ, ಸೊ -8 ಸೇಮ್ ಆನ್ಸರ್ನ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಏನಂತ ಇದೆ ಕ್ವಶನ್ ಬಂದು 4x² - 4s + 1 ಅಂತ ಇದೆ ಕ್ವಶನ್ ಬಂದು. ಈ 4x² - 4s + 1 ಅಂತ ಇರೋದನ್ನು ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಮಾಡ್ಕೊಬರೋಣ. ಏನಂತ ಬರುತ್ತೆ, ಇನ್ನು 4x² - 4s ಇರೋದನ್ನು ನಾವು -2s ಅಂತ ತೊಗೊಂಡು -4s ಆಗುತ್ತಾ, ಸೊ 2sನ ಇದರಲ್ಲಿ ಕಾಮನ್ ತೆಗಿತೀನಿ, ವ್ಯಾಲ್ಯೂ ಏನು ಬರುತ್ತೆ 2s - 1 ಅಂತ ಬರುತ್ತೆ. ಇದರಲ್ಲೂ ಸಹ -1ನ ಕಾಮನ್ ತೆಗೆದ್ರೆ ನಮಗೇನಂತ ಬರುತ್ತೆ 2s - 1 ಅಂತ ಬರುತ್ತೆ ಈಸ್ ಈಕ್ವಲ್ ಟು 0. ದೆನ್ ನೆಕ್ಸ್ಟ್ ಏನಂತ ಬರ್ಕೊತೀನಿ, ಈ 2s - 1 ಈಸ್ ಈಕ್ವಲ್ ಟು 0, ಹಾಗೆ 2s - 1 ಈಸ್ ಈಕ್ವಲ್ ಟು 0 ಎರಡಕ್ಕೂ ನಮ್ಗೆ ಒಂದೇ ವ್ಯಾಲ್ಯೂ ಬಂತಾ, 2s - 1 ಈಸ್ ಈಕ್ವಲ್ ಟು 0, 2s - 1 ಈಸ್ ಈಕ್ವಲ್ ಟು 0. ಸೊ ನಾವೇನಂತ ತೊಗೊತೀನಿ, ಇದ್ರಲ್ಲಿ ಒಂದು ವ್ಯಾಲ್ಯೂ ನಾನು ತೊಗೊಂಬರ್ತೀನಿ, 2s - 1 ಈಸ್ ಈಕ್ವಲ್ ಟು 0 ಅಂತ ಇರೋದನ್ನು 2s - 1 ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೋಬೋದಾ, 2s - 1 ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೋಬೋದು, ಇಲ್ಲ ಒಂದೊಂದಕ್ಕೂ ನಾವು ಮಾಡ್ತಾ ಬರ್ತೀವಿ ಅಂದ್ರೂ ಮಾಡ್ತಾ ಬರ್ಬೋದು. 2s - 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0, 2s - 1 ಈಸ್ ಈಕ್ವಲ್ ಟು 0, ಸೊ 2s ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ ಈಸ್ ಈಕ್ವಲ್ ಟು 1/2, s ಈಸ್ ಈಕ್ವಲ್ ಟು 1/2 ಫಾರ್ಮೇಷನ್ ಬರುತ್ತೆ. ಎಸ್ ವ್ಯಾಲ್ಯೂ ಗೊತ್ತಾಯಿತು. ಇದನ್ನೇ ನಾವು ಆಲ್ಫಾ ಮತ್ತು ಬೀಟಾ ಎರಡಕ್ಕೂ ವ್ಯಾಲ್ಯೂ ಏನು ಬರುತ್ತೆ 1/2 ಅಂತಲೇ ಬರುತ್ತಾ. ನೆಕ್ಸ್ಟ್ ನಾವು ಇಲ್ಲಿ ಬರ್ತಾ ಹೋಗ್ತೀನಿ ನೋಡಿ, ದ ವ್ಯಾಲ್ಯೂ ಆಫ್ 4x² - 4s + 1 ಏನು ಬರುತ್ತೆ ವ್ಯಾಲ್ಯೂ ಬಂದು s ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳ, s ಈಸ್ ಈಕ್ವಲ್ ಟು 1/2 s ಈಸ್ ಈಕ್ವಲ್ ಟು 1/2. ಇದನ್ನೇ ನಾವು ಏನಂತ ತೊಗೊತೀನಿ, ಇಲ್ಲಿ ಏನಂತ ಬರ್ಕೊಂಡಿದ್ನೋ ಅದನ್ನೇ ನಾನು ಇಲ್ಲಿ ಬರಿತಿದ್ದೀನಿ ಅಷ್ಟು. 2s - 1 ಹೋಲ್ ಸ್ಕ್ವೇರ್ s ಈಸ್ ಈಕ್ವಲ್ ಟು 1/2 ಇದು ಬಂದರೂ ಒಂದೇ ಬಿಟ್ಟು ಒಂದೇ, ಬಟ್ ನಿಮಗೆ ರೆಫರೆನ್ಸಿಗೆ ಇದು ನಿಮ್ಗೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. s ಈಸ್ ಈಕ್ವಲ್ ಟು 1/2 ಈ ಥರ ನಾವು ಬರಿತೀವಿ. ನೆಕ್ಸ್ಟ್ ಇಲ್ಲಿ ಏನಂತ ಮಾಡ್ತಾ ಬರೋಣ, ಇದರಲ್ಲಿ ನೆಕ್ಸ್ಟು ಏನು ಸಮ್ ಆಫ್ ದ ಪಾಲಿನೋಮಿಯಲ್, ಏನು ದ ಸಮ್ ಆಫ್ ದಿ ಝೀರೋಸ್ ಅಂತ ತೊಗೊತೀನಿ. ದ ಝೀರೋಸ್ ಆಫ್ ಪಾಲಿನೋಮಿಯಲ್ ಏನಂತ ಬರುತ್ತೆ, ದ ಝೀರೋಸ್ ಆಫ್ ದ 4x² - 4s + 1 ಈಸ್ ಈಕ್ವಲ್ ಟು 0. ಈ ಫಾರ್ಮ್ ನಮಗೆ ಏನಂತ ಬರುತ್ತೆ ಈಸ್ ಈಕ್ವಲ್ ಟು ನಮಗೆ 1/2 ಅಂತ ಫಾರ್ಮೇಷನ್ ಬಂದಿತ್ತು, 1/2 ಮತ್ತು ಇನ್ನೊಂದು ಮಾಡಿದ್ರೆ 1/2 ಆಲ್ಫಾ ಬಂದು 1/2, ಹಾಗೆ ಬೀಟಾ ಬಂದು ನಮಗೆ ಇದು ಸಹ 1/2 ಆಗಿರುತ್ತೆ. ಆಲ್ಫಾ ಈಸ್ ಈಕ್ವಲ್ ಟು 1/2, ಬೀಟಾ ಈಸ್ ಈಕ್ವಲ್ ಟು 1/2. ದೆನ್ ನಾವೇನಂತ ತೊಗೊತೀವಿ ಸಮ್ ಆಫ್ ಝೀರೋಸ್. ನಾನು ಆಗಲೇ ಹೇಳಿದೆ ಮೊದಲನೇ ಪ್ರಾಬ್ಲಮ್ನಲ್ಲಿ ಹೇಳ್ದಂಗೆ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಮ್ ಆಫ್ ಝೀರೋಸ್ ತೊಗೊಂಡ್ರೆ ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ, ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ, ರೈಟ್. ಆಲ್ಫಾ ಪ್ಲಸ್ ಬೀಟಾ 1/2 + 1/2 ಈಸ್ ಈಕ್ವಲ್ ಟು 1 ಅಂತ ತೊಗೊತೀವಿ. ಹಾಗೆ ನಾನು ಇಲ್ಲಿ ಇದು ಮಾಡ್ತಾ ಬಂದರೆ ನೋಡಿ ಏನಂತ ಬರುತ್ತೆ -b/a ಏನು ಸಮ್ ಆಫ್ ಝೀರೋ ಈಸ್ ಈಕ್ವಲ್ ಟು -b/a ಅಂತ ನಮಗೆ ಗೊತ್ತಲ್ವ. ಸೊ ಅದನ್ನು ನಾನು ಇಲ್ಲಿ ಬರೀತಾ ಬರ್ತೀನಿ, -b/a ಈಸ್ ಈಕ್ವಲ್ ಟು -b ಅಂದರೆ ನಮ್ಗೆ ಏನಂತ ಇದೆ ಇಲ್ಲಿ -4s, ರೈಟ್. -4s ಅಂದರೆ ನಮಗೆ ಪ್ಲಸ್ಸಾ, ಪ್ಲಸ್ ಡಿವೈಡೆಡ್ ಬೈ 4 ವಿತ್ 4 ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬರುತ್ತೆ ನಮಗೆ 1, -× ಪ್ಲಸ್ ಆಯಿತು, ಸೊ 1 ಅಂತ ಬಂತು.
ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್ ನೋಡಿ ಇಲ್ಲಿ ಆಗಲೇ ನಾನು ಹೇಳಿದೆ ಇದನ್ನು ಆಲ್ಫಾ ಪ್ಲಸ್ ಬೀಟಾ ತೊಗೊಂಡೆ ಅಂತ. ಈಗ ಆಲ್ಫಾ ಇಂಟು ಬೀಟಾ ತೊಗೊಂಬರ್ತೀನಿ. ಏನೋ ಆಲ್ಫಾ ಇಂಟು ಬೀಟಾ ತೊಗೊಂಬಂದ್ರೆ ನಮ್ಗೆ ಏನಂತ ಬರುತ್ತೆ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಆಲ್ಫಾ ಮೀನ್ಸ್ 1/2 ಇಂಟು 1/2 1/2 ಇಂಟು 1/2 ಈಸ್ ಈಕ್ವಲ್ ಟು 1/4. ಇದನ್ನು ನಮಗೆ ನೋಡ್ತಾ ಬರೋಣ ಇದರಲ್ಲಿ ಹೇಗೆ ಬರುತ್ತೆ ಅಂತ. ಇದೇನು ಬಂದು ವ್ಯಾಲ್ಯೂ ಬಂದು C/A. ಸಿ ಇದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಇದೆ, ಇಲ್ಲಿ 1 ಇದೆ ಬೈ 4 1/4 ಸೇಮೇ ಬಂತ. ಏನು ಈ ಫಾರ್ಮ್ ಸೇಮ್ ಬರುತ್ತೆ, ಈ ಫಾರ್ಮು ಸಹ ಸೇಮೇ ಬಂತ. ಹಾಗೆ ನಾವು ನೆಕ್ಸ್ಟ್ನೇ ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಏನಂತ ಇದೆ 6x² - 3 - 7x ಅಂತ ಇದೆ. ಈ ಥರ ಫಾರ್ಮೇಷನ್ ಇದೆ. ಇದೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಇಟ್ಸ್ ಎನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಮತ್ತು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲೇ ಬಂದಿದೆ. ಇಟ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲೇ ಬಂದಿದೆ. ಯಾವ ಫಾರ್ಮ್ ಬಂದಿದೆ, ಇಲ್ಲಿ -7x ಇದ್ದಿದ್ದನ್ನು ನಾವು ಈ ಸೈಡ್ ತೊಗೋಬೇಕಷ್ಟೇ. ಏನಂತ ಬರ್ಕೊತೀವಿ, 6x³ - 7x 6x² - 7x - 3 ಅಂತ ತೊಗೊತೀನಿ. A ಈಸ್ ಈಕ್ವಲ್ ಟು 6 ಅಂತ ತೊಗೊತೀನಿ. B ಈಸ್ ಈಕ್ವಲ್ ಟು -7 ಅಂತ ತೊಗೊಳ್ಳೋಣ. C ಈಸ್ ಈಕ್ವಲ್ ಟು ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ, -3 ಅಂತ. ಈ ಥರ ಬರ್ಕೋಬೋದು ನೀವು. ಹಾಗೆ ನೆಕ್ಸ್ಟ್ ನಾವು ನಮ್ಗೇನು ಗೊತ್ತು, ಸಮ್ ಆಫ್ ಝೀರೋಸ್ ತೊಗೊತೀನಿ. ಸಮ್ ಆಫ್ ಝೀರೋಸ್ ಅಂದರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, -B/A ರೈಟ್. ಸಮ್ ಆಫ್ ಝೀರೋಸ್ ನಾನು ಎರಡು ಫಾರ್ಮಲ್ಲೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು -B/A ರೈಟ್. -B/A ಮೈನಸ್ ಬಿಂದ ನಮಗೇನಿದೆ, ಮೈನಸ್ ಆಫ್ ಮೈನಸ್ ಅಂದರೆ -7 ಡಿವೈಡೆಡ್ ಬೈ 6 ರೈಟ್. ಸೊ 7/6. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್ನ ನಾವು ತೊಗೊಂಬಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು C/A. ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು C/A ರೈಟ್. ಸಿ ಮೀನ್ಸ್ ನಮಗೇನಂತ ವ್ಯಾಲ್ಯೂ ಇದೆ ಇಲ್ಲಿ, ಸಿ ಬಂದು ನಮ್ಗೆ ವ್ಯಾಲ್ಯೂ ಬಂದು -3 ಇದೆ ಅಲ್ಲ, -3 ಡಿವೈಡೆಡ್ ಬೈ ಎ ಬಂದು 6 ಬಂದಿದೆ. ಸೊ -3 1s 3 2s, ಸೊ -1/2 ರೈಟ್ ಈಸ್ ಈಕ್ವಲ್ ಟು -1/2. ಹಾಗಾದರೆ ನಮಗೆ ಸಮ್ ಆಫ್ ಝೀರೋಸ್ ಗೊತ್ತಾಯಿತು, ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಗೊತ್ತಾಯಿತು. ಈ ಥರ ಫಾರ್ಮೇಷನ್ ಇದ್ದಾಗ ಯಾವ ಥರ ಮಾಡಬೇಕು ನೋಡಿ. 4ನೇ ಕ್ವಶನ್ ಏನಂತ ಇದೆ, 4u² + 8u. ಇದರಲ್ಲಿ ನಾವು ಕಾಮನ್ನ ನಾವು ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ ಇದರಲ್ಲಿ ಎರಡಲ್ಲೂ ಕಾಮನ್ ನಾನು ತೆಗಿತೀನಿ. ಏನು 4u ನಾನು ಕಾಮನ್ ತೊಗೊಂಡ್ರೆ ನಮಗೇನು ಬರುತ್ತೆ, ಬರೀ u ಬರುತ್ತಾ, u + 2 ರೈಟ್. 4u ಈಸ್ ಈಕ್ವಲ್ ಟು 0 ಅಂದರೆ ವ್ಯಾಲ್ಯೂ ಬಂದು 0ನ. ಹಾಗೆ u + 2 ಈಸ್ ಈಕ್ವಲ್ ಟು 0 ಅಂದರೆ u ಈಸ್ ಈಕ್ವಲ್ ಟು -2 ಬರುತ್ತಾ. ಏನು u + 2 ಈಸ್ ಈಕ್ವಲ್ ಟು 0 ಅಂದರೆ u ಈಸ್ ಈಕ್ವಲ್ ಟು -2 ಬರುತ್ತೆ. ಓಕೆ, ಇದನ್ನು ನಾನು ಒಂದನ್ನು ಆಲ್ಫಾ, ಈ ಒಂದನ್ನು ಬೀಟಾ ಅಂತ ತೊಗೊಳ್ಳೋಣ. ಇದನ್ನು ನಾನು ಆಲ್ಫಾ, ಇದನ್ನು ನಾನು ಬೀಟಾ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, ದ ಝೀರೋಸ್ ಆಫ್ 4u² + 8u 4u² + 8u ಈಸ್ ಈಕ್ವಲ್ ಟು ಏನು ಬರುತ್ತೆ, 0 ಆ್ಯಂಡ್ -2 ಅಂತ ತೊಗೊತೀನಿ. ಈಗ ನಾನು ಸಮ್ ಆಫ್ ಝೀರೋಸ್ನ ನಾನು ಮಾಡ್ತಾ ಬಂದರೆ ನಮಗೇನಂತ ಬರುತ್ತೆ, ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ರೈಟ್. ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಅಂದರೆ ನಮ್ಗೆ ಏನಂತ ವ್ಯಾಲ್ಯೂ ಇದೆ, 0 ಇದೆ. ಬೀಟಾ ಅಂದರೆ ಏನಂತ ಇದೆ, ಇಲ್ಲಿ -2 ಇದೆ. ಸೊ 0 - 2 ಈಸ್ ಈಕ್ವಲ್ ಟು -2 ರೈಟ್. ನೆಕ್ಸ್ಟ್ ಸಮ್ ಆಫ್ ಝೀರೋಸ್ ಆಯಿತು. ಈಗ ಪ್ರಾಡಕ್ಟ್ ತೊಗೊಳ್ಳೋಣ. ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಎನಿ ನಂಬರ್ ಮಲ್ಟಿಪ್ಲೈ ವಿತ್ 0 ದೆನ್ ದ ಹೋಲ್ ನಂಬರ್ ವಿಲ್ ಬಿ 0 ರೈಟ್. ಸೊ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಇಂಟು -2 ವ್ಯಾಲ್ಯೂ ವಿಲ್ ಬಿ 0. 0 ಇಂಟು -2 ವ್ಯಾಲ್ಯೂ ವಿಲ್ ಬಿ 0. ಇಷ್ಟೇ ಬಂದು ನಮ್ಗೆ ಆನ್ಸರು. ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಬರೋಣ. ಇದು ನೋಡಿ, ಇದು ಹೇಗಿದೆ ಕ್ವಶನ್ ಬಂದು t² - 15 ಅಂತ ಇದೆ. ಈ ಥರ ಫಾರ್ಮೇಷನ್ ಇದೆ. ಈ ಥರ ಇದ್ದಾಗ ಏನು ಮಾಡ್ಕೋಬೇಕು ನೋಡಿ. ಇಲ್ಲಿ t² -3 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ 3ಗೆ ನಮಗೇನು ಸ್ಕ್ವೇರ್ ರೂಟ್ ಅಂತ ತೊಗೊಂಡ್ರೆ, ಸೊ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ತೊಗೋಬೋದಾ, ಏನು ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಸೇಮೇ ಬರುತ್ತಾ. ಸೊ ನಾವೇನಂತ ತೊಗೊಳ್ತೀವಿ, t² - -15 ಹೋಲ್ ಸ್ಕ್ವೇರ್. ಸೊ ಇವಾಗ ಇದು ಯಾವ ಫಾರ್ಮಲ್ಲಿ ಬಂತು, ಇದು a + a² - b² ಫಾರ್ಮಲ್ಲಿ ಬಂತು. a + b ಇಂಟು a - b = a² - b² ರೈಟ್. ಸೊ ಇದೇ ಫಾರ್ಮಲ್ಲಿ ನಾನು ತೊಗೊಂಬರ್ತೀನಿ. t + √15 ಇಂಟು t - √15 ಓಕೆ. t + √15 ಇಂಟು t - √15. ಈ t + √15 = 0 ಅಂತ ತೊಗೊಂಡ್ರೆ ನಮಗೆ t = ನಮಗೇನು ಬರುತ್ತೆ, -√15 ಬರುತ್ತೆ. ಏನು -√15. ಹಾಗೆ ಇಲ್ಲಿ t - √15 ಅಂತ ತೊಗೊಂಡ್ರೆ = 0 ಅಂತ ತೊಗೊಂಡ್ರೆ t =
ಪ್ಲಸ್ ರೂಟ್ 15 ಬರುತ್ತೆ, ಏನು ಪ್ಲಸ್ ರೂಟ್ 15. ಹಾಗಾದರೆ ನಮಗೆ ಇದು ಗೊತ್ತಾಯಿತು, ನಮಗೆ ಏನು ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಯಾವ್ದು ಬರುತ್ತೆ, ಆರ್ -15 ಮೈನಸ್ ರೂಟ್ 15 ಆ್ಯಂಡ್ ರೂಟ್ 15, ರೈಟ್. ಮೈನಸ್ ರೂಟ್ 15 ಹಾಗೆ ಮೈನಸ್ ರೂಟ್ 15 ಹಾಗೆ ಪ್ಲಸ್ ರೂಟ್ 15 ಬರುತ್ತೆ. ಹಾಗೆ ಇಲ್ಲಿ ಮೈನಸ್ ರೂಟ್ 15 ಇದಲ್ಲಿ ಪ್ಲಸ್ ರೂಟ್ 15 ಅಂತ ಬಂದಾಗ ಇದನ್ನು ಆಲ್ಫಾ ಮತ್ತು ಬೀಟಾನ ನಾವು ಇದು ಮಾಡ್ತಾ ಬರೋಣ. ಏನು ಬರುತ್ತೆ ನೋಡಿ, ಸಮ್ ಆಫ್ ಝೀರೋಸ್, ಸಮ್ ತೊಗೊತೀನಿ ಫಸ್ಟು. ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ, ರೈಟ್. ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಮೀನ್ಸ್ ಏನಂತ ಇದೆ, ಇದನ್ನೊಂದು ಆಲ್ಫಾ ಒಂದೊಂದು ಬೀಟಾ ಅಂತ ತೊಗೊಂಡ್ರು ನಮಗೇನು ಬರುತ್ತೆ, ಮೈನಸ್ ರೂಟ್ 15 ಪ್ಲಸ್ ರೂಟ್ 15 ಅಂತ ತೊಗೊಂಡ್ರೆ, ಇಲ್ಲ ಪ್ಲಸ್ ರೂಟ್ 15 ಮೈನಸ್ ರೂಟ್ 15 ಯಾವ್ದು ಬೇಕಾದ್ರೂ ತೊಗೋಬೋದು. ಈಸ್ ಈಕ್ವಲ್ ಟು ವ್ಯಾಲ್ಯೂ ಬಂದು 0 ತೊಗೋಬೋದಾ. ಹಾಗೆ ಸಮ್ ಆಫ್ ಝೀರೋಸ್ ಆಯಿತು. ಈಗ ಪ್ರಾಡಕ್ಟ್ಸ್ ಆಫ್ ಝೀರೋಸ್ನ ನಾನು ತೊಗೊಂಬರ್ತೀನಿ. ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ, ರೈಟ್. ಆಲ್ಫಾ ಇಂಟು ಬೀಟಾ ಅಂದರೆ ನಾವು ಏನಂತ ತೊಗೊತೀನಿ, ರೂಟ್ 15 ಇಂಟು ಮೈನಸ್ ರೂಟ್ 15, ರೂಟ್ 15 ಇಂಟು ಮೈನಸ್ ರೂಟ್ 15. ರೂಟ್ 15 ಅಂದರೆ ರೂಟ್ 15 ಓಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, -15. ವ್ಯಾಲ್ಯೂ ಬಂದು ಏನು ಬರುತ್ತೆ, ಇಲ್ಲಿ -15 ಬರುತ್ತೆ. ಇದೇ ಬಂದು ನಮಗೆ ಆನ್ಸರು. ಹಾಗೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್, ಇಲ್ಲೊಂದು ಕ್ವಶನ್ ಇದೆ ನೋಡಿ, 3x² - x - 4 ಅಂತ. ಇದು ಸಹ ಸೇಮ್ ಅದೇ ಥರನೇ ನಾವು ಮಾಡ್ತಾ ಬರಬೇಕಾಗತ್ತೆ. ಹಾಗಾದರೆ ನಾವು ನೆಕ್ಸ್ಟ್ ಮೈನ ನಾವು ಮಾಡ್ತಾ ಬರೋಣ. ಸೆಕೆಂಡ್ನೇ ಮೈನ ಮಾಡ್ತಾ ಬರೋಣ. ಸೆಕೆಂಡ್ನೇ ಮೈನ್ ಏನಂತ ಇದೆ ನೋಡಿ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಈಚ್ ವಿತ್ ದ ಗಿವನ್ ನಂಬರ್ ಆಸ್ ದಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ರೆಸ್ಪೆಕ್ಟಿವ್ಲಿ. ಇದರಲ್ಲಿ ಸಮ್ ಕೊಟ್ಟಿದ್ದಾನೆ, ಸಮ್ ಬಂದು 1/4 ಇದೆ, ಪ್ರಾಡಕ್ಟ್ ಬಂದು -1 ಅಂತ ಇದೆ. ಇದನ್ನು ನಾವು ಕಂಡುಹಿಡ್ತಾ ಬರಬೇಕು. ಹೇಗೆ ನಾವು ಮಾಡ್ತಾ ಬರ್ತೀವಿ, ಫಸ್ಟು ನಮಗೆ ಪಾಲಿನೋಮಿಯಲಲ್ಲಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಕೊಟ್ಟಿರೋದ್ರಿಂದ ನಾವು ಯಾವ ಥರ ಮಾಡ್ತಾ ಬರಬೇಕು, ಲೆಟ್ ದ ಪಾಲಿನೋಮಿಯಲ್ ಪಿ ಯಾವ ಫಾರ್ಮಲ್ಲಿ ಬರಬೇಕು, ಅದು ಪಾಲಿನೋಮಿಯಲ್ ಬಂದು ax² + bx + c = 0, ರೈಟ್. ಏನು, ಲೆಟ್ ದ ಪಾಲಿನೋಮಿಯಲ್ ಬಿ ax² + bx + c = 0 ಆ್ಯಂಡ್ ಇಟ್ಸ್ ಝೀರೋಸ್ ಬಿ ಏನಂತ ಬರ್ಕೊತೀನಿ, ಆ್ಯಂಡ್ ಇಟ್ಸ್ ಝೀರೋಸ್ ಬಿ ಆಲ್ಫಾ ಮತ್ತು ಇನ್ನೊಂದು ಬೀಟಾ ಅಂತ ತೊಗೊತೀವಿ ಅಲ್ವಾ, ಆಲ್ಫಾ ಆ್ಯಂಡ್ ಬೀಟಾ. ಹಾಗಾದರೆ ಸಮ್ ಅಂತಂದಾಗ ನಮಗೆ ಗೊತ್ತು, ಸಮ್ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಂತ ಆನ್ಸರ್ ಬಂದಿದೆ, ಇಲ್ಲಿ ಸಮ್ ಬಂದು 1/4 ಅಂತ ಇದೆ. ಸೊ ಈಗ ನಮಗೆ ಆಲ್ಫಾ ಸಮ್ ಅಂತ ಅಂದಾಗ ನಾವೇನಂತ ಬರ್ಕೊಂಡು -b/a ಅಂತ ಬರ್ಕೊತೀವ. ಹಾಗೆ ನೆಕ್ಸ್ಟ್ ಇದರಲ್ಲಿ -b ಅಂದರೆ ನಮಗೆ ಇಲ್ಲಿ +1 ಅಂತ ಇರೋದ್ರಿಂದ ಸೊ -b ಅಂತ ತೊಗೊಳ್ಳ. ಓಕೆ, ಸೊ -1 ಅಂತ ತೊಗೊಂಡು /4 ತೊಗೊಂಡೆ. ಆಲ್ಫಾ ಇಂಟು ಬೀಟಾ ಮೀನ್ಸ್ ಪ್ರಾಡಕ್ಟ್. ಇದು ಬಂದು ನಮಗೆ ಇದು ಬಂದು ನೋಡಿ, ಇಲ್ಲಿ ಎ ವ್ಯಾಲ್ಯೂ ಬಂದು 4 ಅಂತ ಇದೆ ಅಂದಾಗ ಸೊ ನಾವು -4 /4 ಅಂತ ಬರ್ಕೋಬೋದಾ. ಸೊ ನಾವೇನಂತ ತೊಗೊಂಡಿನಿ, c/a ಅಂತ ತೊಗೊಂಡಿನಿ. c = ಹಾಗಾದರೆ ನಾವೇನಂತ ಬರ್ಕೋಬೋದು, c = -4 ತೊಗೋಬೋದಾ. ಇದನ್ನು ನಾವು ಪಾಲಿನೋಮಿಯಲ್ ಎಕ್ಸ್ಪ್ರೆಷನ್ ಫಾರ್ಮಲ್ಲಿ ನಾವು ಮಾಡ್ತಾ ಬಂದರೆ ನಾವೇನಂತ ಬರುತ್ತೆ, ax² + bx + c = 0, ರೈಟ್. ಇದನ್ನು ಈ ಫಾರ್ಮ್ನ ನಾನು a ಅಂದರೆ ನಾವೇನಂತ ತೊಗೊತೀನಿ, ನಾನು 4 ಅಂತ ತೊಗೊತೀನಿ. ಸೊ 4x² ಹಾಗೆ b ಇರೋ ಜಾಗಕ್ಕೆ ನಾನು -1 ಅಂತ ತೊಗೊತೀನಿ. -1x ಅಂತ ಬರ್ಕೊಂಡು ಬಂದೆ, -x ಅಂತ ಬರ್ಕೊಂಡು ಬಂದೆ. ಸೊ c ಇರೋ ಜಾಗಕ್ಕೆ ನಾನು -4 ಅಂತ ಇದೆ. ಸೊ -4 = 0 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನಾವು ಮಾಡ್ತಾ ಬರೋಣ. ನೋಡಿ ಇಲ್ಲಿ ಏನಂತ ಇದೆ, ಇಲ್ಲಿ √2 ಇದೆ, 1/3. ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ = ಸಮ್ ಅಂದರೆ ನಾವೇನಂತ ತೊಗೊತೀವಿ, √2 ಅಂತ ಬಂದಿದೆ. ಸೊ ಅದನ್ನು ಹಾಗೆ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಆಲ್ಫಾ ಇಂಟು ಬೀಟಾ ತೊಗೊತೀನಿ. ಆಲ್ಫಾ ಇಂಟು ಬೀಟಾ ಅಂದರೆ ನಮಗೇನಂತ ಇದೆ, 1/3 ಇದೆ, ಅದನ್ನು ನಾವು ಬರ್ಕೋಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟು ಆಲ್ಫಾ ಇಂಟು ಬೀಟಾ = 1/3 ತೊಗೊತೀನಿ. ಸೊ ಇದರಲ್ಲಿ ನಮಗೆ ಗೊತ್ತು ಏನು ಫಾರ್ಮೇಷನ್ ಬರೋದು, -b/a ಅಲ್ವಾ. ಆಲ್ಫಾ ಇಂಟು ಬೀಟಾ ಅಂದರೆ ನಮಗೇನು ಬರುತ್ತೆ, c/a ಅಲ್ವಾ, -b/a. ಹಾಗೆ ಇದನ್ನು ನಾವು ನೋಡ್ತಾ ಬಂದರೆ c/a ಬರುತ್ತೆ. ಹಾಗೆ ನಾವು ಇಲ್ಲಿ ನೋಡ್ತಾ ಬಂದರೆ ಇಲ್ಲಿ ಡಿನಾಮಿನೇಟರಲ್ಲಿ 3 ಅಂತ ಇರೋದ್ರಿಂದ ನಾನು ಎ ಬಂದು ನಾವು 3 ಅಂತ ಬರುತ್ತೆ ಅಂತ ತೊಗೊಂಡ್ರೆ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ನಾವು 3 ಬರ್ಕೋಬೋದಾ. 3 ಕ್ಯಾನ್ಸಲ್ ಮಾಡಿರೋ √2ನೇ ಬರುತ್ತಾ. ಸೊ ನಾನೇನಂತ ತೊಗೊತೀನಿ, 3√2 ಅಂತ ತೊಗೊತೀನಿ. ಹಾಗೆ ಇಲ್ಲಿ -b ಅಂತ ಇರೋ ಜಾಗಕ್ಕೆ ಬರೀ √2 ಅಂತ ಇದೆ, -3 ಅಂತ ತೊಗೋಬೋದಾ. ಸೊ -3 √2 /3.
ಹಾಗೆ ಇಲ್ಲಿ ಆಲ್ಫಾ ಇಂಟು ಬೀಟಾ ಅಂದರೆ 1/3, ಸಿ ಬಂದು ವ್ಯಾಲ್ಯೂ ಬಂದು 1 ಅಂತ ಇದೆ, ಸೊ 1 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಅಂತ ತೊಗೊತೀನಿ 3x² ಮೈನಸ್ 3√2 ಪ್ಲಸ್ 3√2x ಪ್ಲಸ್ ಸಿ ಇರೋ ಜಾಗಕ್ಕೆ 1 ಅಂತ ತೊಗೊತೀವಿ. 1 = 0 ಈ ಫಾರ್ಮ್ ನಮಗೆ ಬರ್ತವೆ. ಹಾಗೆ ನೆಕ್ಸ್ಟ್ ಇಲ್ಲಿ 0, √5 ಅಂತ ಇದೆ ನೋಡಿ, ಇದನ್ನು ನಾನು ಏನಂತ ತೊಗೊತೀನಿ, 0 ಅಂದರೆ ನಮ್ಗೆ ಗೊತ್ತು ಬೋತ್ ಏನು ನ್ಯೂಮರೇಟರ್ ಅಂತ ಡಿನೋಮಿನೇಟರ್ ಅಂತ ನಾವು ತೊಗೊಳ್ತಾ ಬಂದರೆ ಇದು ನನಗೆ 0 ಅಂತ ಬಂದರೆ -b/a ನಮ್ಗೆ ಫಾರ್ಮೇಷನ್ ಗೊತ್ತು, ಅದನ್ನು ನಾನು ಬರ್ಕೊತೀನಿ. ಹಾಗಾದರೆ ನಮಗೆ ಎ ಇರೋ ಜಾಗಕ್ಕೆ ನಾವು 0/1 ಅಂತ ಬರ್ಕೋಬೋದು, ಯಾಕೆಂದರೆ √5 ಇದೆ, √5/1 ಅಂದರೆ √5 ಬರುತ್ತೆ ಅಲ್ವಾ. ಇದು ಆಲ್ಫಾ ಇಂಟು ಬೀಟಾ = √5 ಅಂತ ಇದೆ, ಸೊ ನಾನೇನಂತ ತೊಗೊತೀನಿ √5 / 1 ಅಂತೀನಿ. ಹಾಗಾದರೆ ನಾನು ಸಿ ವ್ಯಾಲ್ಯೂ ಗೊತ್ತಾಯಿತು √5 ಅಂತ, ಎ ವ್ಯಾಲ್ಯೂ ಗೊತ್ತಾಯಿತು 1 ಅಂತ. ಹಂಗಾರೆ ಬಿ ವ್ಯಾಲ್ಯೂ ಏನು ಬಂದಿದೆ ನಮಗೆ, ಬಿ ವ್ಯಾಲ್ಯೂ ಬಂದು 0 ಬಂದಿದೆ, ರೈಟ್. ಸೊ ನಾವೇನಂತ ಬರ್ಕೊತೀನಿ, x² + bx + c = 0. ಎ ಇರೋ ಜಾಗಕ್ಕೆ ನಾವು ಏನಂತ ಬರ್ಕೊಳ್ಳೋಣ, 1 ಅಂತ ಇದೆ, ಸೊ x². ಹಾಗೆ ಬಿ ಇರೋ ಜಾಗಕ್ಕೆ 0 x ಅಂತ ತೊಗೊತೀವ, 1x² + 0x ಹಾಗೆ ಪ್ಲಸ್ ಸಿ ಅಂತ ಇರೋ ಜಾಗಕ್ಕೆ ಏನಂತ √5 ಅಂತ ಬರ್ಕೊತೀನಿ. ಹಾಗಾದರೆ ನಾವು ಡೈರೆಕ್ಟಾಗಿ ವ್ಯಾಲ್ಯೂ ಬರ್ಕೋಬೇಕು ಅಂದರೆ x² + √5 ಬರ್ಕೋಬೋದಾ, x² + √5, x² + √5 = 0. ಇದೇ ಒಂದು ನಮಗೆ ಫಾರ್ಮ್. ಡಿಸ್ಕಸ್ ಮಾಡ್ತಾ ಬರೋಣ ಡಿವಿಷನ್ ಆಲ್ಗಾರಿದಮ್ ಫಾರ್ ಪಾಲಿನೋಮಿಯಲ್ಸ್. ಈ ಡಿವಿಷನ್ ಆಲ್ಗಾರಿದಮ್ ಫಾರ್ ಪಾಲಿನೋಮಿಯಲ್ಸ್ ಅಂದರೆ ನಾವು ಏನಂತ ಹೇಳ್ತೀನಿ ಅಂದರೆ, ಈ ನಮ್ಗೆ ಗೊತ್ತು ನಿಮಗೆ ಡಿವಿಷನ್ ಮಾಡೋವಂಥದ್ದು ಮೆಥಡ್ ಏನು, ನಾವೇನಂತ ಬರ್ಕೊತೀವಿ, ಡಿವೈಡೆಂಡ್ = ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತ ಬರ್ಕೊತೀನಿ, ಕೋಶಂಟ್ ಪ್ಲಸ್ ರಿಮೈಂಡರ್. ಹಾಗಾದರೆ ನಮಗೆ ಇವಾಗ ನಾನು ಯಾವುದು 2ಇಂದ ನಾನು 5ನ ನಾನು ಡಿವೈಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ನಾನು ಏನಂತ ತೊಗೊತೀನಿ, 2 2s 4 ಬಂದರೆ ಇನ್ನು 1 ಮಿಕ್ಕತ್ತೆ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ರಿಮೈಂಡರ್. 2 2s ಅಂತ ತೊಗೊಂಡಿದ್ದು 2 ಬಂದು ನಮಗೇನು ಒಂದು ಕೋಶಂಟ್ ಆಗಿರುತ್ತೆ. ಹಾಗಾದರೆ ಡಿವೈಸರ್ ಯಾವುದು, ಡಿವೈಡೆಂಟ್ ಯಾವುದು, ಡಿವೈಸರ್ ಬಂದು ನಾವೇನಂತ ತೊಗೊತೀವಿ, ಡಿವೈಸರ್ ಬಂದು ನಾವು 2 ತೊಗೊತೀವಿ, ಡಿವೈಡೆಂಟ್ ಬಂದು ನಾವು 5 ಅಂತ ತೊಗೊತೀವಿ. ಅದೇ ಥರ ಈ ಡಿವೈಡೆಂಟಲ್ಲಿ ನಾವು r(x) ಅಂತ ತೊಗೊಂಡ್ರೆ r(x) ಈಸ್ ಕಾಲ್ಡ್ ಆಸ್ ಅನ್ ರಿಮೈಂಡರ್. r(x)ನ ನಾವೇನಂತ ಬರ್ಕೊತೀವಿ, ನಾವು ರಿಮೈಂಡರ್ ಅಂತ ಬರ್ಕೊತೀವಿ. ಹಾಗಾದರೆ ನಾವು ಇದರಲ್ಲಿ ನಾವೇನು p(x) ಅಂದರೆ ನಾವು ಡಿವೈಡೆಂಟ್ ತೊಗೊತೀವಿ, g(x) ಅಂದರೆ ನಾವೇನಂತ ತೊಗೊತೀವಿ, ಡಿವೈಸರ್ ತೊಗೊತೀವಿ, q(x) ಅಂದರೆ ಕೋಶಂಟು, r(x) ಅಂದರೆ ರಿಮೈಂಡರ್ ಆಫ್ ಪಾಲಿನೋಮಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಒಂದು ಎಕ್ಸಾಂಪಲ್ನ ನಾವು ಮಾಡ್ತಾ ಬರೋಣ, ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೋಡಿ ಎಕ್ಸಾಂಪಲ್ ಪ್ರಾಬ್ಲಮ್ ಕ್ವಶನ್ ಬಂದು ಏನಂತ ಇದೆ ಅಂದರೆ, ² + 3x + 1/x/2 ಅಂತ ಇದೆ. ಹಾಗಾದರೆ ನಾವು ನೀವು ತಿಳ್ಕೊಬೇಕು ಏನು, p(x) ಈಸ್ ಕಾಲ್ಡ್ ಆಸ್ ಅನ್ 2x² + 3x + 1, ಹಾಗೆ g(x) ಅಂದರೆ x + 2. ಹಾಗಾದರೆ ನಾನು ಇಲ್ಲಿ ಬರ್ಕೊತೀನಿ, ಡಿವೈಡ್ ಹೇಗೆ ಮಾಡ್ತೀನಿ ನೋಡಿ, x + 2 ಹಾಗೆ 2x² + 3x + 1 ಅಂತ ಬರ್ಕೊತೀನಿ. ಇಲ್ಲಿ ನಮಗೆ 2 ಇದೆ, ಏನಿದೆ ಇಲ್ಲಿ ನಮಗೆ 2 ಇದೆ, ಇಲ್ಲಿ x ಇದೆ. ಹಾಗಾದರೆ ನಾವೇನಂತ ತೊಗೋಬೇಕು, ನಾನಿಲ್ಲಿ 2x ಅಂತ ಮಲ್ಟಿಪ್ಲೈ ಮಾಡಿದ್ರೆ 2x² ಆಗುತ್ತಾ, 2 ಇಂಟು x ಅಂದರೆ 2x ಆಯಿತು, ಇಲ್ಲಿ x² ಆಗಬೇಕು ಅಂದರೆ ಇಂಟು x, 2x ಇಂಟು x ಅಂದರೆ 2x². ಓಕೆ, ನೆಕ್ಸ್ಟ್ 2 2s 4, ಹಾಗಾದರೆ 4, ಇಲ್ಲಿ ಏನಾರು x ಇದೆಯಾ, ಇಲ್ಲ, ಸೊ 4x ಅಂತ ಬರ್ಕೊತೀನಿ. ನೆಕ್ಸ್ಟ್ ಈ 2x² ನೋಡ್ತಾ ಬನ್ನಿ, ಈ 2x² ನಮಗೆ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ನಮ್ಗೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಪ್ಲಸ್ ಇದ್ದರೆ ನಾನು ಮೈನಸ್ ಸೈನ್ ತೊಗೊತೀನಿ, ಮೈನಸ್ ಇದ್ದರೆ ನಾವು ಪ್ಲಸ್ ಸೈನ್ನ ನಾವು ಮಾಡ್ತಾ ಬರ್ತೀವಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ 4ಗೆ, ಸೊ 4x ಅಂದರೆ ಪ್ಲಸ್ 4x ಇರೋದ್ರಿಂದ ನಾನು ಮೈನಸ್ ಅಂತ ತೊಗೊತೀನಿ. ಹಾಗಾದರೆ ನಮಗೆ 2x² -2x ನಮಗೇನಾಗುತ್ತೆ, ಎರಡೂ ಆ್ಯಡ್ ಮಾಡೋದಕ್ಕೆ ಇಟ್ ವಿಲ್ ಬಿ ಅನ್ ಕ್ಯಾನ್ಸಲ್, ರೈಟ್. ಪ್ಲಸ್ 2x² -2x² ಕ್ಯಾನ್ಸಲ್, ದೆನ್ 3x -4x. ಈ ನಮಗೆ ಪ್ಲಸ್ 4xನ ನಾವು ತೊಗೋಬಾರ್ದು, ಇಲ್ಲಿ ಮೈನಸ್ ಅಂತ ಇರೋದ್ರಿಂದ, ಇಲ್ಲಿ ಮೈನಸ್ ನಾನು ಬರ್ಕೊಂಡಿರೋದ್ರಿಂದ, ಸೊ ಮೈನಸ್ ನಮಗೆ ಇದಕ್ಕೆ ಇದು ವ್ಯಾಲ್ಯೂ ಅಂತ ತೊಗೋಬೇಕು 4ಗೆ. ಸೊ ಗ್ರೇಟರ್ ನಂಬರ್ ಸೈನ್ ಏನಾಯಿತು, ಇಲ್ಲಿ +4 ಇದ್ದಿದ್ದು ಏನಾಯಿತು, ಇಲ್ಲಿ ಮೈನಸ್ ಇರೋದ್ರಿಂದ, ಸೊ -4x + 3 ಅಂತಂದ್ರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, -x + 1. ಇನ್ನು 1 ನಾನು ಕೆಳಗಡೆ ನಾನು ಇಳಿಸ್ಕೊಳ್ತೀನಿ. ನೆಕ್ಸ್ಟ್ ನಮಗೆ ಇಲ್ಲಿ -x ಅಂತ ಇದೆ, ಇಲ್ಲಿ ಬರೀ x ಅಂತ ಇದೆ, ನಮ್ಗೆ ಏನಂತ ಬರ್ಕೊಬಿಟ್ಟು -1ಇಂದ ನಾವು ಮಲ್ಟಿಪ್ಲೈ ಮಾಡ್ಬೋದಾ. ಸೊ -1 × x ಅಂದರೆ -x, ಹಾಗೆ ಪ್ಲಸ್ ಇಂಟು ಮೈನಸ್ -2,
ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, ಈ ಮೈನಸ್ ಇದ್ದರೆ ನಾವೇನಂತ ಬರ್ಕೊತೀವಿ, ಇಲ್ಲಿ ಪ್ಲಸ್ ಅಂತ ಬರ್ಕೊತೀನಿ ಅಂತ ಹೇಳಿದ್ರೆ, ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಅಂತ ಬರ್ಕೊತೀನಿ. ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್, ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್ ಅಂತ ಬರ್ಕೊಂಡೆ. ಈಗ ಮೈನಸ್ ಎಕ್ಸು ಪ್ಲಸ್ ಎಕ್ಸು ಇದು ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬರೋದು ನಿಮಗೆ 0. ಸೊ +1 ಮತ್ತು +2 ಅಂತ ತೊಗೊತೀನಿ. ಇಲ್ಲಿ -2 ಇದ್ದಿದ್ದು ನಾನು +2 ಮಾಡಿಕೊಂಡ್ರೆ ಏನಾಯಿತು, +3 ಬಂತು. ಇದನ್ನು ನಾವೇನಂತ ಹೇಳ್ತೀವಿ, ನಮಗೆ ಮಿಕ್ಕಿರೋ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ, ರಿಮೈಂಡರ್. ವಿ ಕಾಲ್ಡ್ ಇಟ್ ಆಸ್ ಅನ್ ರಿಮೈಂಡರ್. ಮಿಕ್ಕಿರೋ ವ್ಯಾಲ್ಯೂನ ನಾವು ರಿಮೈಂಡರ್ ಅಂತ ಹೇಳ್ತೀವಿ. ಮೇಲ್ಗಡೆ ಬಂದಿರೋ ವ್ಯಾಲ್ಯೂ ವೆನ್ ಇಟ್ ವಿಲ್ ಬಿ ಮಲ್ಟಿಪ್ಲೈ ವಿತ್ ಅನ್ ಡಿವೈಸರ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಕೋಶಂಟ್. ಏನಂತ ಹೇಳ್ತೀವಿ, ಅದನ್ನು ಕೋಶಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ನಾವು ಏನು x+2 ಅನ್ನೋದನ್ನು ನಾವೇನಂತ ತೊಗೊತೀವಿ, ಡಿವೈಸರ್ ಅಂತ ತೊಗೊತೀವಿ. x+2 ವಿ ಕಾಲ್ಡ್ ಇಟ್ ಆಸ್ ಅನ್ ಡಿವೈಸರ್. ಹಾಗೆ 2x² + 3x + 1 ವಿ ಕಾಲ್ಡ್ ಇಟ್ ಆಸ್ ಅನ್ ಡಿವೈಡೆಂಡ್. ಇಷ್ಟು ನಾವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಬರ್ಬೋದು, ಪ್ರಾಬ್ಲಮ್ಸ್ನೆಲ್ಲ. ಹಾಗೆ ಈಗ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾವು ಮಾಡ್ತಾ ಬರೋಣ. ನೋಡಿ, ಮೊದಲನೇ ಕ್ವೆಶನ್ ಬಂದು ಏನಂತ ಇದೆ, ಒಂದು 2.3ನ ನಾವು ಡಿಸ್ಕಸ್ ಮಾಡ್ತಾ ಬರ್ತಿದ್ದೀವಿ. ಇದರಲ್ಲಿ ಮೊದಲನೇ ಮೇನ್ ಬಂದು ಡಿವೈಡ್ ದ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಬೈ ದ ಪಾಲಿನೋಮಿಯಲ್ ಜಿ ಆಫ್ ಎಕ್ಸ್. ನಾನು ಆಗಲೇ ಹೇಳಿದೆ ಪಿ ಆಫ್ ಎಕ್ಸ್ ಅಂದರೆ ಡಿವೈಡೆಂಟು, ಜಿ ಆಫ್ ಎಕ್ಸ್ ಅಂದರೆ ನಮಗೆ ಡಿವೈಸರ್ ಅಂತ. ಇದನ್ನೇ ಮೊದಲನೇ ಕ್ವೆಶನ್ನೇ ನಾನು ಇಲ್ಲಿ ಬರ್ಕೊಂಬರ್ತಾ ಇದ್ದೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 3x² + 5x - 3 ಅಂತ ಬರ್ಕೊತೀನಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 2. ಇದನ್ನು ನಾವಿಲ್ಲಿ ಮಾಡ್ತಾ ಬರೋಣ. ಈಗ ನೋಡಿ, ಇದನ್ನು ನಾನು ಡಿವೈಸರು ಮತ್ತು ಡಿವೈಡೆಂಟ್ನ ನಾನು ಇಲ್ಲಿ ಬರ್ಕೊಂಬರ್ತೀನಿ. ಯಾವ ಥರ ಫಾರ್ಮೇಷನಲ್ಲಿ ಮಾಡ್ಕೊಂಬರ್ತೀನಿ, x² - 2. ಹಾಗೆ ಇಲ್ಲಿ ನಾನು ಈ ಕಡೆ ನಾನು x³ - 3x² + 5x - 3 ಅಂತ ಬರ್ಕೊತೀನಿ. ಇದರಲ್ಲಿ ನಾವು ಫಸ್ಟ್ ಇಲ್ಲಿ x² ಇದೆ, ಇಲ್ಲಿ ನಮಗೇನಿದೆ, ಇಲ್ಲಿ x³ ಇದೆ. ಸೊ ವಿ ವಿಲ್ ಮಲ್ಟಿಪ್ಲೈ ವಿತ್ ಅನ್ ಎಕ್ಸಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ x³ ಆಗುತ್ತಾ. ಸೊ ನಾವೇನಂತ ತೊಗೊತೀನಿ, x × x, x² × x ಅಂದರೆ x³, ಹಾಗೆ -2 × x ಅಂದರೆ -2x ಬರುತ್ತೆ. ಇದನ್ನು ನಾನು ಹೀಗೆ ಬರ್ಕೊತೀನಿ. ಯಾಕೆಂದು ನೋಡಿದೆ, ನಾವು ಇಲ್ಲಿ ಸಡನ್ನಾಗಿ ನಾವು ಡಿವೈಡ್ ಮಾಡ್ತಾ ಬರಬಾರ್ದು, ಈ ಸಡನ್ನಾಗಿ ನಾವು ಮೈನಸ್ ಮಾಡ್ತಾ ಬರಬಾರ್ದು. ಇಲ್ಲಿ x ವ್ಯಾಲ್ಯೂ ಇದೆ, ಇಲ್ಲಿ x² ವ್ಯಾಲ್ಯೂ ಇದೆ ಮೇಲ್ಗಡೆ. ಸೊ ಹಾಗಾಗಿ ನಾವು ಇದನ್ನು -2xನ ನಾನು ಈ ಕಡೆ 5xಗೆ ನಾವು ಇದು ಮಾಡ್ತಾ ಬರಬೇಕಾಗತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರ್ಕೊತೀವಿ, ಮಾಮೂಲಿ ಆಗಲೇ ಹೇಳ್ದಂಗೆ. ಇಲ್ಲಿ +x³ -x³ ಬಂದು ನಮಗೆ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ -3x² ಅಂತ ಇದೆ, ಇಲ್ಲಿ x ಅಂತ ಇದೆ. ಸೊ ಇಲ್ಲಿ -3x² ಅಂತ ಇರೋದನ್ನು ನಾನು ಹಾಗೆ ಕೆಳಗಡೆ ಬರ್ಕೊಂಬರ್ತೀನ, ಹಾಗೆ ಕೆಳಗಡೆ ಬರ್ಕೊಂಬರ್ಬೋದು. ಸೊ ನಾನಿಲ್ಲಿ -3x² ಅಂತ ಬರ್ಕೊತೀನಿ. ಹಾಗೆ ಇಲ್ಲಿ 5x ಇದೆ, ಇಲ್ಲಿ -2x ಇದ್ದಿದ್ದು +2x ಆಗಿದೆ. ಸೊ 5x + 2x ಅಂತ ನಮಗೇನಾಗುತ್ತೆ, 7x. ಓಕೆ, 7x ಅಂತ ಬರ್ಕೊತೀನಿ. ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ, ಇಲ್ಲಿ ನಮಗೆ x² ಅಂತ ಇದೆ, ಇಲ್ಲಿ -3 ಅಂತ ಇರೋದ್ರಿಂದ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ವಿತ್ ಅನ್ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ, -3ಇಂದ ಮಲ್ಟಿಪ್ಲೈ ಮಾಡ್ತೀವಿ. x² ಅಂತ ಹಾಗೆ ಇದೆ, ಸೊ ಅದನ್ನೇ ಹಾಗೆ ಬರ್ಕೊಂಬಂದಿದ್ದೀನಿ. -3 × x² ಅಂದರೆ -3x². ಹಾಗೆ 3 2s -× ಆಯಿತು, 3 2s 6. ಇಲ್ಲಿ ನೋಡಿ, ಇಲ್ಲಿ ನಾವು x ಅಂತ ಹಾಕೊಂಡಿಲ್ಲ. ಸೊ ನಾನಿಲ್ಲಿ -3 ಇರೋ ಜಾಗಕ್ಕೆ ನಾನು ಇದನ್ನು ಇದು ಮಾಡ್ತಾ ಹೋಗ್ತೀನಿ. ಏನಂತ ಬರ್ಕೊತೀನಿ ನೋಡಿ, ಇಲ್ಲಿ -3x², ಹಾಗೆ ಪ್ಲಸ್ ಆಯಿತು, +6 ಅಂತ ಬರ್ಕೊತೀನಿ. ಹಾಗಾದರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ, -3x². ಇಲ್ಲೂ ಸಹ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಅಂತ ಬರ್ಕೊತೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಅಂತ ಬರ್ಕೊತೀನಿ. ಇಲ್ಲಿ 7xನ ನಾನು ಹಾಗೆ ಬರ್ಕೊಂಬರ್ತೀನಿ. ಹಾಗೆ ಇಲ್ಲಿ -3 ಇದ್ದರೆ ಇದನ್ನು -3 ಮತ್ತು -6 ಅಂತ ನಮಗೇನು ವ್ಯಾಲ್ಯೂ ಬರುತ್ತೆ, -9 ಬರುತ್ತೆ. ಸೊ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, 7x - 9 ಇಸ್ ದ ಕರೆಕ್ಟ್ ಆನ್ಸರ್. ಇದು ಬಂದು ನನಗೆ ರಿಮೈಂಡರು. ನಮ್ಗೆ ಅವ್ರು ಏನು ಕಂಡುಹಿಡಿಯೋಕೆ ಹೇಳಿರೋದು, ಕೋಶಂಟು ಮತ್ತು ರಿಮೈಂಡರ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಇದು ಬಂದು ನನಗೆ x - 3 ಬಂದು ನಮಗೆ ಕೋಶಂಟು, ಹಾಗೆ 7x - 9 ಇಸ್ ದ ರಿಮೈಂಡರ್ ಅಂತ ನಾವು ತೋರಿಸ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವೆಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವೆಶನ್, ಇನ್ನೊಂದು ಕ್ವೆಶನ್ ನಾನು ಮಾಡ್ತಾ ಬರ್ತೀನಿ ನೋಡಿ, ನಿಮ್ಗೆ ಆವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ನೇ ಕ್ವೆಶನ್ ನೋಡಿ ಏನಂತ ಇದೆ, ಇದು ಬಂದು ಸೆಕೆಂಡನೇದು x⁴ - 3x² ಈ ಥರ ಫಾರ್ಮೇಷನಲ್ಲಿದೆ. ಅದನ್ನೇ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. x⁴ p ಆಫ್ x ಈಸ್ ಈಕ್ವಲ್ ಟು ಏನಂತ ತೊಗೊತೀನಿ, p ಆಫ್ x ಈಸ್ ಈಕ್ವಲ್ ಟು x⁴
ಮೈನಸ್ 3x² ಪ್ಲಸ್ 4x ಪ್ಲಸ್ 5. ನಾನು ಆಗಲೇ ಮಾಡಿದ್ನಲ್ಲ ಆ ಥರ ಮೆಥಡಲ್ಲೂ ಮಾಡ್ಬೋದು. ಇನ್ನೊಂದು ಮೆಥಡು ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. g(x) = x² ಪ್ಲಸ್ 1 ಮೈನಸ್ ಎಕ್ಸ್ ಅಂತ ಇದೆ. ಇದನ್ನು ನೋಡಿ, ಈ ಫಾರ್ಮೇಷನ್ನು ನನಗೆ x⁴ ಇದೆ. ಇಲ್ಲಿ ನೆಕ್ಸ್ಟ್ x³ ಬರಬೇಕಾಯಿತು, ನಾನು ಅಲ್ಲಿ ಬಂದಿಲ್ಲ. ಸೊ ನನಗೆ 0 ಪ್ಲಸ್ ಅಂತ ನಾನು ತೊಗೊಳ್ಳಿ -0 x³ ಅಂತ ಬರ್ಕೋಬೋದಾ? ಹಾಗೆ ಮೈನಸ್ 3x² ಪ್ಲಸ್ 4x ಪ್ಲಸ್ 5 ಅಂತ ಬರ್ಕೊತೀನಿ. ಹಾಗೆ ಈ ಸೈಡ್ ಬಂದು ನನಗೆ ಡಿವೈಸರ್ ನೋಡಿ, ಇಲ್ಲಿ ಏನಂತ ಇದೆ, x² ಪ್ಲಸ್ 1 ಮೈನಸ್ ಎಕ್ಸ್ ಅಂತ ಇದೆ. ಇದನ್ನು ನಾನು ಆಲ್ಟರ್ನೇಟ್ ಆಗಿ ಬರ್ಕೊಂಬರ್ತೀನಿ ಅಂದರೆ x² ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ x⁴ ಇದೆ, ಇಲ್ಲಿ x² ಇದೆ. ನಾನು ಏನಂತ ಬರ್ಕೋಬೇಕು, ಮಲ್ಟಿಪ್ಲೈ ವಿತ್ ಅನ್ x², ರೈಟ್? ಸೊ x² ಇಂಟು x² ಅಂದರೆ x⁴ ಆಗುತ್ತೆ, x⁴. ಹಾಗೆ ಪ್ಲಸ್ ಇಂಟು ಮೈನಸ್ x³ ಆಗುತ್ತೆ. ಹಾಗೆ ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಸೊ x² ಅಂತ ಬರ್ಕೊತೀವಿ, x⁴. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ನಾವೇನಂತ ಬರ್ಕೊತೀನಿ ಅಂತ ಆಗಲೇ ಹೇಳಿದೆ, ಮೈನಸ್ ಬರ್ಕೊತೀವಿ. ಮೈನಸ್ ಇದ್ದರೆ ಪ್ಲಸ್ ಇದ್ದರೆ ಮೈನಸ್. ಓಕೆ, ನೆಕ್ಸ್ಟ್ ಇಲ್ಲಿ x⁴ ಪ್ಲಸ್ x⁴ ಮೈನಸ್ x⁴ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲೇನು ಇಲ್ಲ ಅಂದರೆ 1 ಇದೆ. ಸೊ x³ ಹಾಗೆ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಮೈನಸ್ 4x² ಪ್ಲಸ್ 4x ಅಂತ ಬರ್ಕೊತೀವಿ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ಕೊಳ್ತೀವಿ, ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಸೊ ನಾವು ಯಾವುದೇ ಇದು ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ, ಈ ಪ್ಲಸ್ ಅಂತ ಇರೋದ್ರಿಂದ ನಾನು ಪ್ಲಸ್ ಎಕ್ಸ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, ಪ್ಲಸ್ ಎಕ್ಸ್ ಇಂಟು x³ ಅಂದರೆ x² ಅಂದರೆ x³ ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ x², ಹಾಗೆ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಅಂತ ಬರ್ಕೊತೀನಿ. ಇದಕ್ಕೆ x³ ಪ್ಲಸ್ x³ ಮೈನಸ್ x³ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಬಂದು ಚೇಂಜ್ ಮಾಡ್ತೀನಿ. ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ಸು, ಪ್ಲಸ್ ಇದ್ದರೆ ಮೈನಸ್, ಈ ಥರ ಫಾರ್ಮ್ ಬರ್ಕೊಬರ್ತೀವಿ. ನೆಕ್ಸ್ಟ್ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಬರೋಣ. ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ, ಇನ್ನು ಮಿಕ್ಕಿದ್ದು ಪ್ಲಸ್ ಮೈನಸ್ 4x² ಪ್ಲಸ್ x² ಅಂದರೆ ಮೈನಸ್ 3x², ಹಾಗೆ ಪ್ಲಸ್ 4x ಮೈನಸ್ ಎಕ್ಸ್ ಅಂದರೆ ಪ್ಲಸ್ 3x, ಹಾಗೆ ಪ್ಲಸ್ 5 ಅಂತ ಬರ್ಕೊತೀನಿ. ಈಗ ನಾವು ಇಲ್ಲಿ ನನಗೇನಿದೆ, ಇಲ್ಲಿ -3 ಇದೆ, ಇಲ್ಲಿ ನಮಗೆ 1 ಅಂತ ಇದೆ. ಇಲ್ಲಿ x² ಕಾಮನ್ ಇರೋದ್ರಿಂದ ಏನಂತ ತೊಗೊತೀನಿ, 3 ಅಂತ ತೊಗೊಂಡ್ರೆ ಮಲ್ಟಿಪ್ಲೈ ವಿತ್ ಅನ್ 3. ಸೊ ಮೈನಸ್ 3x², ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 3x, ಹಾಗೆ ಪ್ಲಸ್ ಇಂಟು ಮೈನಸ್ -3. ನೆಕ್ಸ್ಟ್ ಇಲ್ಲಿ ಮೈನಸ್ 3x² ಅಂತ ಇದೆ, ಇಲ್ಲಿ ಪ್ಲಸ್ 3x ಅಂತ ಇದೆ. ಇದರಲ್ಲಿ ನಾವು ಗೊತ್ತು ನಮಗೆ ಮೈನಸ್ ಇದ್ದರೆ ಪ್ಲಸ್ ಇದ್ದರೆ ನಾವು ಮೈನಸ್ ಮಾಡ್ಕೊತೀವಿ ಅಂತ. ಸೊ ಇದನ್ನೇ ನಾನು ಇಲ್ಲಿ ಮಾಡ್ತಾ ಬರ್ತೀನಿ. ಪ್ಲಸ್ ಇದ್ದರೆ ಮೈನಸ್ ಇದ್ದರೆ ಪ್ಲಸ್ ಮಾಡಿಕೊಂಡೆ, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇದು ಪ್ಲಸ್ 3x ಇದೆ, ಇಲ್ಲಿ ಮೈನಸ್ 3x ಇದೆ, ಇದನ್ನು ಸಹ ಕ್ಯಾನ್ಸಲ್ ಆಗುತ್ತಾ? ಇದನ್ನು ಸಹ ನಾವು ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ 5x, ಅಲ್ಲಿ -3 ಇದ್ದಿದ್ದು +3 ಆಯಿತು. ಸೊ 5 + 3 ಇಂದ ನಮಗೇನಾಯಿತು, ವ್ಯಾಲ್ಯೂ ಬಂದು ನಮಗೆ 8 ಬರುತ್ತೆ. ಸೊ 8 is the answer. 8 is the remainder. Quotient will be an x² plus x minus 3 will be an quotient. ಹಾಗೆ ಕ್ವಶನ್ ಬಂತು, ನಮಗೇನು ಬಂತು ಅಂದರೆ x² plus x minus 3 will be the quotient. ಇಷ್ಟೇ ನಾವು ಮಾಡಬೇಕಾರದು. ನೆಕ್ಸ್ಟ್ ನಿಮ್ಮೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ ನಿಮ್ಮೆನ್ನು ನೋಡಿ ಏನಂತ ಇದೆ ಕ್ವಶನ್ ಇದೆ, ಅದನ್ನು ನೀವೇ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಚೆಕ್ ವೆದರ್ ದ ಫಸ್ಟ್ ಪಾಲಿನೋಮಿಯಲ್ ಈಸ್ ಎ ಫ್ಯಾಕ್ಟರ್ ಆಫ್ ದ ಸೆಕೆಂಡ್ ಪಾಲಿನೋಮಿಯಲ್ ಬೈ ಡಿವೈಡಿಂಗ್ ದ ಸೆಕೆಂಡ್ ಪಾಲಿನೋಮಿಯಲ್ ಬೈ ದ ಫಸ್ಟ್ ಪಾಲಿನೋಮಿಯಲ್. ಈಗ ನಾನು ಏನಂತ ಇದೆ, ಇದು ಬಂದು ಫಸ್ಟ್ನೇ ಕ್ವಶನ್ ಬಂದು t² -3 ಅಂತ ಇದೆ. ಹಾಗೆ ಈ ಸೈಡ್ ಬಂದು ನಮ್ಗೆ ಏನಂತ ಇದೆ, ಇಲ್ಲಿ 2t⁴ ಪ್ಲಸ್ 3t³ ಮೈನಸ್ 2t² ಮೈನಸ್ 90 ಮೈನಸ್ 12 ಅಂತ ಇದೆ. ಈಗ ನಾವು ಇದನ್ನು ಡಿವೈಡ್ ಮಾಡ್ತಾ ಬರಬೇಕು. ಈಗ ನೋಡಿ, ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಏನಂತ ಬರ್ಕೊಂಡು ಹೋಗ್ತೀನಿ ಅಂದರೆ 2t⁴ ಪ್ಲಸ್ 3t³ ಅದನ್ನು ನಾನಿಲ್ಲಿ ಬರೀತಾ ಬರ್ತೀನಿ. 2t⁴ ಪ್ಲಸ್ 3t³ ಮೈನಸ್ 2t² ಮೈನಸ್ 90 ಮೈನಸ್ 90 ಮೈನಸ್ 12 ಅಂತ ಬರ್ಕೊತೀನಿ. ಹಾಗೆ ಈ ಸೈಡ್ ನಾವೇನಂತ ಬರೀತಾ ಬರ್ತೀವಿ ಅಂದರೆ, ಇಲ್ಲಿ ಈ ಸೈಡು t² -3 ಅಂತ ಇರೋದನ್ನು ನಾವು ಈ ಥರನೂ ಬರ್ಕೊಂಬರ್ಬೋದು. ಇಲ್ಲ t² ಪ್ಲಸ್ 0t ಮೈನಸ್ 3 ಈ ಥರನಾದರೂ ನಾವು ಬರ್ಕೊಂಬರ್ಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ನಾನು ಇಲ್ಲಿ ಏನಂತ ಇದೆ, ಇಲ್ಲಿ t² ಅಂತ ಇದೆ, ಇಲ್ಲಿ t⁴ ಅಂತ ಇದೆ.
ಸೊ ನಾವೇನು ಮಾಡ್ತಾ ಬರ್ತೀನಿ, ಇಲ್ಲಿ ಇದನ್ನು ನಾನು ಟಿ 2t² ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, 2t⁴ 2 3 6 ಮೈನಸ್ t² ಬರುತ್ತೆ, ಸಾರಿ -6t² ಬರುತ್ತೆ, ಏನು -6t² ಬರುತ್ತೆ. ನಾನಿಲ್ಲಿ ಪಕ್ಕದಲ್ಲಿ 3t³ ಅಂತ ಇಲ್ಲ, ಸೊ ನಾನು 0 ಅಂತ ಬರ್ಕೋಬೋದು, 0 ಅಂತ ಬರ್ಕೋಬೋದು, ಇಲ್ಲಿ ಹಾಗೆ ನಾವು ಬರ್ಕೊಂಬರ್ಬೋದು. 0t³ ಅಂತ ನಾವು ಬರ್ಕೊತೀವಿ ನೋಡಿ. ಇಲ್ಲಿ ನೋಡಿ, ಈಗ ನಮಗೆ 2t⁴ ಅಂತ ಇದೆ, ಇಲ್ಲೂ ಸಹ 2t⁴. ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ನಾವು ಸೈನ್ ಚೇಂಜ್ ಮಾಡಬೇಕು ಅಂತ ನಮಗೆ ಹೇಳಿದೆ. ಪ್ಲಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ಸು ಮಾಡ್ತಾ ಬರ್ತೀವಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ನಾವು ಪ್ಲಸ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ, ಇದನ್ನು ನಾವು ಇದು ಮಾಡ್ತಾ ಬರೋಣ. ಏನು ಬರುತ್ತೆ, 2t⁴ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು 3t³ -0t³ ಅಂದರೆ ಪ್ಲಸ್ 3t³ ಬರುತ್ತೆ. ಹಾಗೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದ್ದರೆ 4ಅಲ್ಲಿ 6ಅಲ್ಲಿ 2 ಹೋದರೆ ನಮಗೇನು 4 ಬರುತ್ತೆ. ಸೊ 4t² -90 ಅಂತ ಬರ್ಕೊತೀವ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ t² ಇದೆ, ನಮ್ಗೆ ಇಲ್ಲಿ ಏನು ಬರಬೇಕಂದ್ರೆ ಇಲ್ಲಿ t ಬರಬೇಕು. ಸೊ ಇಲ್ಲಿ 3 ಇದೆ, ಇಲ್ಲಿ ಏನಿಲ್ಲ, ಸೊ 3ಇಂದ ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ. ಸೊ 3 × t³ ಅಂದರೆ t² ಅಂದರೆ 3t³ ಹಾಗೆ 3 3s 9. ಇಲ್ಲಿ ನಮಗೆ t² ಇಲ್ಲ, ಸೊ ಏನು 0 ಅಂತ ಬರ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಈ ಥರ ಬರ್ಕೊಂಬರ್ತೀನಿ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ ನೋಡಿ, ಇದರಲ್ಲಿ 0t² ಅಂತ ಇಲ್ಲಿ ಬರ್ಕೊಂಡ್ರೆ ನಮಗೆ 3t³ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಬರ್ಕೊತೀವಿ, ಮೈನಸ್ ಇದ್ದರೆ ನಾವಿಲ್ಲಿ ಪ್ಲಸ್ ಅಂತ ಬರ್ಕೊತೀವಿ. ಸೊ ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ ಅವಾಗ ಏನಂತ ವ್ಯಾಲ್ಯೂ ಬರುತ್ತೆ ಅಂದರೆ 3t³ -3t³ ಅಂದರೆ ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬಂದು 0. ನೆಕ್ಸ್ಟ್ 4t² 0 to ಸ್ಕ್ವೇರ್ ಅಂದರೆ 4t² ಬರುತ್ತೆ. ಹಾಗೆ ಇಲ್ಲಿ -90 + 90ಇಂದ ಇದು ಸಹ ಕ್ಯಾನ್ಸಲ್ ಆಗುತ್ತೆ. ಸೊ 4t² ಇನ್ನು ಕೆಳಗಡೆ ಮೇಲ್ಗಡೆ ಇರೋದನ್ನು ಕೆಳಗಡೆ ಬರ್ಕೊತೀನಿ. 4t² -12. ಹಾಗಾದರೆ ನಾವು ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡ್ತಾ ಬರ್ಬೋದಾ, ಇಲ್ಲಿ t² ಇದೆ, ಇಲ್ಲೂ t² ಇದೆ ಅಂದರೆ 4 3s 12. ಓಕೆ, ಏನು 4 3s 12. ಸೊ ನಾವೇನಂತ ಬರ್ಕೋಬೋದು, 4 ಅಂತ ಬರ್ಕೊತೀವಿ. 4t² 4 3s 12. ಸೊ ಈ ವ್ಯಾಲ್ಯೂ ಬಂದು ನಮ್ಗೆ ಏನು ಬರುತ್ತೆ, 0 ಬರುತ್ತೆ. ನಮಗೆ ಕ್ವೋಷಂಟ್ ಬಂತು ಎಷ್ಟು ಬರುತ್ತೆ, 2t² + 3t + 4 ಬರುತ್ತೆ. ಹಾಗೆ ರಿಮೈಂಡರ್ ವಿಲ್ ಬಿ 0 ಬರುತ್ತೆ. ಅದೇ ಈ ಥರ ಪ್ರಾಬ್ಲಮ್ಸ್ ಥರನೇ ಇನ್ನು ಮಿಕ್ಕಿರೋ ಇಂಟು ಪ್ರಾಬ್ಲಮ್ಸು ಸೇಮ್ ಬರುತ್ತೆ. ನೋಡ್ತಾ ಬನ್ನಿ. ನೆಕ್ಸ್ಟ್ ಈ ಮೈನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ ಮೈನ್ ನೋಡಿ ಏನಂತ ಇದೆ ನೋಡಿ, ತಗೊಂಡಿದ್ದು ಏನಂತ ಇದೆ, ಒಬ್ಟೈನ್ ಆಲ್ ದ ಅದರ್ ಝೀರೋಸ್ ಆಫ್ ದ 3x⁴ 6x³ -2x² -10x -5 ಇಫ್ ದ 2 ಆಫ್ ಇಟ್ಸ್ 0 ಆರ್ √5/3 ಹಾಗೆ -√5/3. ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನಾವು ನೋಡ್ತಾ ಬನ್ನಿ, ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಬರ್ತೀನಿ. ಇಲ್ಲಿ ನಮಗೇನಂತ ಇದೆ, ಇಲ್ಲಿ 3x⁴ 6x³ -2x² -10x -5 ಇದೆ. 0 ಬಂದು √5/3 ಮತ್ತು -√5/3ನ ನಾವು ಯಾವ ಥರ ಬರ್ಕೊಳ್ಳೋದು ಅಂತ ನಾನು ಹೇಳ್ತಾ ಬರ್ತೀನಿ. ನೋಡಿ, ನಾನು ಹೇಗೆ ಥರ ಬರ್ಕೊತೀನಿ ಅಂದರೆ, ಇಲ್ಲಿ ಪ್ಲಸ್ √5/3ನ x + √5/3 ಹಾಗೆ ಇನ್ನೊಂದನ್ನು ನಾನು x -√5/3 ಅಂತ ಬರ್ಕೊತೀನಿ. ಏನೋ x + √5/3 ಇನ್ನೊಂದನ್ನು x -√5/3. ಇದನ್ನು ನೋಡ್ತಾ ಬಂದರೆ ನಮ್ಗೆ ಯಾವ ಫಾರ್ಮಲ್ಲಿ ಬಂದಿದೆ ನೋಡಿ, a + b × a - b ಫಾರ್ಮ ಅಂದರೆ a + b × a - b ಫಾರ್ಮಲ್ಲಿ ಬಂದಿದೆ ಅಂದರೆ ನಾವು ಏನು ಅದು ಯಾವ ಫಾರ್ಮುಲಾ ಇದು, a² - b² ಫಾರ್ಮುಲಾನ. ಸೊ ಇದನ್ನು ನಾವು ಯಾವ ಥರ ತೊಗೊತೀನಿ, x² -√5/3 ಹೋಲ್ ಸ್ಕ್ವೇರ್. ಹಾಗಾದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ಏನಾಗುತ್ತೆ ನೋಡಿ, x² -5/3 ಅಂತ ಬರುತ್ತೆ. ಏನೋ x² -5/3 ಬರುತ್ತೆ. ಸೊ ಅದನ್ನು ಬರ್ಕೊಳ್ಳೋಣ, x² -5/3. ಹಾಗಾದರೆ ಇನ್ನು ಇದನ್ನು ನಾವು ಇದಕ್ಕೆ ಡಿವೈಡ್ ಮಾಡ್ತಾ ಬರ್ತೀವಿ. ನೋಡ್ತಾ ಬರೋಣ ಹೇಗೆ ಥರ ಬರುತ್ತೆ ನೋಡಿ. ನಾನು ಡಿವೈಸರ್ ಬಂದು ಏನಂತ ಬರ್ಕೊತೀನಿ, x² + 0x ಅಂತ ಬರ್ಕೊತೀವಿ. ಯಾಕೆಂದರೆ x ವ್ಯಾಲ್ಯೂ ಇಲ್ಲಿಲ್ಲ. ಸೊ 0x ಅಂತ ತೊಗೊಂಡ್ರೆ, ಸೊ 0x ಅಂದರೆ ವ್ಯಾಲ್ಯೂ ವಿಲ್ ಬಿ 0. ಸೊ x² -5/3 ಅಂತಲೇ ಬರುತ್ತೆ. ಇನ್ನು ಮೇಲ್ಗಡೆ ನಾನು ಡಿವೈಡೆಂಟ್ ಬಂದು ಏನೇನು ಬರ್ಕೊಂಬರ್ತೀನಿ ಅಂದರೆ 3x⁴ 6x³ ಹಾಗೆ -2x² ಹಾಗೆ -10x -5 ಅಂತ ಬರ್ಕೊತೀನಿ.
ಈಗ ನನಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 3x⁴ ಇದೆ. ನಾವೇನು ಬರ್ಕೊತೀವಿ, ಏನು ಮಾಡ್ಕೊತೀವಿ, ನಾನು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ x⁴ ಇದೆ. ಸೊ ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ 3 ಇರೋದ್ರಿಂದ ನಾನು 3ಇಂದ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. 3 ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಇಂಟು 3x² ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 3x⁴ ಬರುತ್ತೆ. ಹಾಗೆ ಪ್ಲಸ್ 0 ಇಂಟು 3x² ಅಂದರೆ 0x³ ಅಂತ ತೊಗೊತೀನಿ. ಹಾಗೆ ಪ್ಲಸ್ ಇಂಟು ಮೈನಸ್ ಬರುತ್ತೆ ನೋಡಿ. 5/3 ಇಂಟು 3 ಅಂದರೆ ಈ ಎರಡು 3ನೂ ನಮಗೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮಗೇನು ಬರುತ್ತೆ, ಹಂಗಾದ್ರೆ ನಮಗೆ ಮಿಕ್ಕೋದು ಬಂದು ನಮಗೆ -5x² ಅಂತ ಬರುತ್ತೆ. ಸೊ -5x² ಬರ್ಕೊತೀನಿ. ಈಗ 3x⁴ ಇಲ್ಲಿ ಎರಡೂ ನಮಗೆ ಇದರಲ್ಲಿದ್ದಾಗ ನಾವೇನು ಮಾಡ್ಕೋಬೇಕು, ನನ್ನ ಕೆಳಗಡೆ ಬಂದಿರೋ ಸೈನ್ಗಳನ್ನೆಲ್ಲ ಚೇಂಜ್ ಮಾಡಬೇಕು. ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ ಮಾಡ್ಕೊತೀವಿ. ಸೊ ಇಲ್ಲಿ 3x⁴ ಕ್ಯಾನ್ಸಲ್ ಆಯಿತು. ಇಲ್ಲಿ 6x³ ಅಂತ ಹಾಗೆ ಬರ್ಕೊತೀನಿ. ಹಾಗೆ ಇಲ್ಲಿ ಪ್ಲಸ್ 5x² -2x² ಇರೋದ್ರಿಂದ ಪ್ಲಸ್ 3x² ಬರ್ಕೊತೀನಿ, -10x. ಈಗ ನಾನು ಮತ್ತೆ ಇಲ್ಲಿ ನೋಡಿ, ಇಲ್ಲಿ 6 ಇರೋದ್ರಿಂದ ನಾವು ಏನಿಂದ ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ, 6x ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಸೊ ಅವಾಗೇನಾಗುತ್ತೆ, 6x ಇಂಟು x² ಅಂದರೆ ನಮಗೇನಾಯಿತು, 6x⁴ ಅಂತ ಬರುತ್ತೆ, x³ ಹಾಗೆ 6x² ಅಂದರೆ 6x² ಇಂಟು ನನ್ನ 0 ಅಂದರೆ 0x² ಅಂತ ಬರುತ್ತೆ. ನೆಕ್ಸ್ಟು ಇದನ್ನು ಇದು ಮಾಡ್ತಾ ಬಂದರೆ, ಮಲ್ಟಿಪ್ಲೈ ಮಾಡ್ತಾ ಬಂದರೆ 5/3 ಇಂಟು 6 ಅಂದರೆ 3 1s 3 2s. ಸೊ 5 2s ನಮಗೇನಾಗುತ್ತೆ, -10 ಬರುತ್ತೆ. ಸೊ -10x ಅಂತ ಬರ್ಕೊತೀನಿ. ಹಾಗಾದರೆ ಇದರಲ್ಲಿ ಏನಾದ್ರು ಕ್ಯಾನ್ಸಲ್ ಆಗುತ್ತಾ ನೋಡ್ತಾ ಬರೋಣ. ಈಗ ಇಲ್ಲಿ ನೋಡಿ, ಇಲ್ಲೂ -10x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6x³ ಇಲ್ಲೂ 6x³ ಎರಡು ಕ್ಯಾನ್ಸಲ್ ಆಗುತ್ತೆ. ಇದು ಪ್ಲಸ್ ಇದ್ದರೆ ಮೈನಸ್ ಬರ್ಕೊತೀವಿ, ಮೈನಸ್ ಇದ್ದರೆ ಪ್ಲಸ್ ಮಾಡ್ಕೊತೀವಿ. ಹಾಗೆ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್, ಈ ಥರ ನಾವು ಮಾಡ್ಕೊಂಬರ್ತೀವಿ. ಸೊ ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು -10x + 10x ಸಹ ಕ್ಯಾನ್ಸಲ್ ಆಯಿತು. ಹಾಗಾದರೆ ನಮಗೆ ವ್ಯಾಲ್ಯೂ ಬರೋದೇನು, 3x². ಹಾಗೆ ನೆಕ್ಸ್ಟ್ ಇನ್ನು ಮಿಕ್ಕಿರೋದು -5 ಅಂತ ಇದೆ. ಸೊ -5 ಬರ್ಕೊತೀನಿ. ಈಗ ಏನಿಂದ ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ, x² ಇದೆ. ಸೊ 3ಇಂದ ನಾವು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಏನು 3 + 3 ಇಂಟು x² ಅಂದರೆ 3x². ಹಾಗೆ ನೆಕ್ಸ್ಟ್ 3 ಇಂಟು 5/3 ಅಂದರೆ 3 ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಬರೋದು -5 ಬರುತ್ತೆ. ಸೊ -5 ಅಂತ ಬರ್ಕೊತೀನಿ ಡೈರೆಕ್ಟಾಗಿ. ಹಾಗಾದರೆ ಇದು ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬಂದು 0 ಬರುತ್ತೆ. ಹಾಗಾದರೆ ನಮಗೆ ರಿಮೈಂಡರ್ ಬಂದು 0, ಕೋಷಂಟ್ ಬಂದು ನಮಗೆ ಎಷ್ಟು ಬಂತು, 3x² + 6x + 3 ಬಂದಿದೆ. ಹಾಗಾದರೆ ನಾವು ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ತಾ ಬರ್ತೀನಿ, ಫ್ಯಾಕ್ಟರೈಸ್ ಮಾಡ್ತಾ ಬರಬೇಕು. ಏನು ಮಾಡ್ತಾ ಬರಬೇಕು, ಫ್ಯಾಕ್ಟರೈಸ್ ಮಾಡ್ತಾ ಬರಬೇಕು. ಅದಕ್ಕಿಂತ ಮುಂಚೆ ನಾನು ಈ ಥರ ಬರ್ಕೊತೀನಿ ನೋಡಿ, 3x⁴ + 6x³ - 2x² - 10x - 5 = x² - 5/3 ತಾನೇ ಬಂದಿರೋದಲ್ಲಿ. ಇಲ್ಲಿ ನಮಗೆ ಇದನ್ನು ಮಾಡ್ಕೊಂಡಾಗ ಹಾಗೆ ಇಂಟು ನಮ್ಗೆ ನೆಕ್ಸ್ಟ್ ಏನಂತ ಬರ್ಕೊತೀವಿ ನಾವಿಲ್ಲಿ, ನಮಗೆ ಇದ್ರ ಮೇಲೆ ಏನು ಬಂದಿರುತ್ತೋ ಕೋಷಂಟ್ನ ಅದನ್ನು ಬರ್ಕೊತಿದ್ದೀನಿ. 3x² + 6x + 3. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿವೈಡೆಂಟ್ ಬರುತ್ತಾ. ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ಕೊಂಬರ್ತೀನಿ, ಇಲ್ಲಿ ನೋಡಿ, ಇಲ್ಲಿ ನಾನು 3ನ ಕಾಮನ್ ತೆಗಿತೀನಿ. ಇಲ್ಲಿ 3x² + 6x + 3 ಇರೋ ಜಾಗದಲ್ಲಿ ನಾನು 3ನ ಕಾಮನ್ ತೆಗಿತೀನಿ. ಅವಾಗ ಏನಂತ ಬರ್ಕೊತೀನಿ ನೋಡಿ, 3 ಇಂಟು x² + 2x + 1 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ನಾವೇನಂತ ಮಾಡ್ತಾ ಬರೋಣ, ಇದನ್ನು x² + 2x - 1 +1 ನಾನು ಏನು ಮಾಡ್ತಾ ಬರ್ತೀನಿ, ಇದನ್ನು ನಾನು ಫ್ಯಾಕ್ಟರೈಸ್ ಮಾಡ್ತಾ ಬರ್ತೀನಿ. ಥರ ಮಾಡೋದು ಅಂತ ಗೊತ್ತಲ್ವ ನಿಮಗೆ. ಫ್ಯಾಕ್ಟರೈಸ್ ಬಂದರೆ x² + 2x + 1 ಅಂದರೆ ಇದನ್ನು 1 ಇಂಟು x² ಅಂದರೆ 1x² ಬರುತ್ತೆ. ಸೊ x² + 1x + 1x + 1 ಅಂತ ತೊಗೊತೀನಿ. x ಕಾಮನ್ ತೆಗೆದ್ರೆ ಸೊ ನಮಗೇನಂತ ಬರುತ್ತೆ, x + 1 ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತಾ. ಸೊ x + 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ. It has the term x + 1 whole square. Therefore, there will be 2 zeros, right? 2 zeros at x is equal to -1 ಅಂತ ಬರ್ಕೊಡೋಣ. ಏನು x + 1 whole square is equal to 0, x + 1 is equal to 0, x is equal to -1 ಅಂತ ಬರ್ಕೊತೀವಿ. x is equal to -1 ಅಂತ ಬರ್ಕೊಂಡ್ರೆ ಹಾಗಾದರೆ ನಮ್ಮ ನೆಕ್ಸ್ಟ್ ಏನಂತ ಬರ್ಕೊತೀನಿ, hence the zeros of the given polynomial, hence the zeros of the given polynomial are ನಾವೇನಂತ ಬರ್ಕೊತೀವಿ, √5/3, -√5/3 ಹಾಗೆ -1 ಆ್ಯಂಡ್ -1 ಅಂತಲೇ ಬರ್ಕೊತೀವಿ. the zeros of the given polynomial are
ನಮ್ಗೆ ಅವ್ರು ಏನು ಕೊಟ್ಟಿದ್ದಾರೆ, ಪಾಲಿನೋಮಿಯಲ್ಲು 2 ಪಾಲಿನೋಮಿಯಲ್ಸ್ ಇದು ಮಾಡಿದ್ರು √5/3 ಮತ್ತು -√5/3 ಬಂದಿತ್ತು. ಈಗ ನಾವು ಇನ್ನು ಏನಂತ ತೊಗೊತೀವಿ, -1 ಮತ್ತು ಆ್ಯಂಡ್ -1 ನಾವು ತೊಗೊತೀವಿ. ಏನು √5/3 -√5/3 -1 ಆ್ಯಂಡ್ -1 ಇದೆ ಬಂತ ನಮ್ಗೆ ಆನ್ಸರು. ನೆಕ್ಸ್ಟ್ನೇ ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. On dividing the x³ minus 3x square plus x plus 2 by polynomial g of x, the quotient of the remainder were x minus 2 and minus 2x plus 4 respectively. Find g of x. ಹಂಗಾರೆ g of x ಅಂದರೆ ಡಿವೈಸರ್ನ ನಾವು ಕಂಡುಹಿಡಿಬೇಕಾ? ಏನು ಕಂಡುಹಿಡಿಬೇಕು? ಡಿವೈಸರ್ನ ಕಂಡುಹಿಡಿಬೇಕು. ಸೊ ನಾನು p of x ಅಂದರೆ ನಮ್ಗೆ ಏನಂತ ಇದೆ, p of x ಬಂದು x³ minus 3x square plus x plus 2 ಅಂತ ಇದೆ. ಹಾಗಾದರೆ ನಮಗೆ ಒಂದು ಈಕ್ವೇಷನ್ ಗೊತ್ತು. ಏನು? ಒಂದು ಫಾರ್ಮುಲಾ, ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್. ಏನು? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್. ಹಾಗಾದರೆ ನಾವೇನಂತ ಬರ್ಕೊತೀವಿ, p of x ಈಸ್ ಈಕ್ವಲ್ ಟು g of x ಇಂಟು q of x ಪ್ಲಸ್ r of x, ರೈಟ್? ಅದೇ ಥರನೇ ಬರ್ಕೊಂಬರ್ತೀನಿ ನೋಡಿ. ಇಲ್ಲಿ ಫಸ್ಟು p of x ಇರೋ ಜಾಗಕ್ಕೆ ಏನಂತ ಬರ್ಕೊತೀನಿ, x³ minus 3x square ಪ್ಲಸ್ x plus 2 ಈಸ್ ಈಕ್ವಲ್ ಟು ಡಿವೈಸರ್ ಬಂದು ನಮಗೇನು g of x, ಕೋಷಂಟ್ ಬಂದು ನಮಗೇನಂತ ಕೊಟ್ಟಿದ್ದಾರೆ x minus 2, ಹಾಗೆ ರಿಮೈಂಡರ್ ಬಂದು ನಮಗೇನಂತ ಬಂದಿದೆ -2x ಪ್ಲಸ್ 4 ಏನಂತ ಬಂದಿದೆ, ಇಲ್ಲಿ -2x ಪ್ಲಸ್ 4 ಅಂತ ಬಂದಿದೆ. ಅದನ್ನು ನಾನು ಇಲ್ಲಿ ಬರ್ಕೊತಾ ಇದ್ದೀನಿ, -2x ಪ್ಲಸ್ 4. ಹಾಗಾದರೆ ನೆಕ್ಸ್ಟ್ ನಾವೇನಂತ ಮಾಡ್ತಾ ಬರ್ತೀವಿ, ಇಲ್ಲಿ g of x ಮಾತ್ರ ನಾವು ಕಂಡುಹಿಡಿಯಬೇಕು ಅಲ್ವಾ. ಸೊ ಇಲ್ಲಿ x³ minus 3x square ಪ್ಲಸ್ x ಪ್ಲಸ್ 2 ಅಂತ ಬರ್ಕೊತೀನಿ. ನಾನು x³ minus 3x square ಪ್ಲಸ್ x ಪ್ಲಸ್ 2. ಇಲ್ಲಿ -2x ಪ್ಲಸ್ 4 ಇದ್ದಿದ್ದನ್ನು ಈ ಸೈಡ್ ತೊಗೊಂಡ್ರೆ ಮೈನಸ್ ಇದ್ದಿದ್ದು ಈ ಸೈಡ್ ಬಂದರೆ ನಮಗೇನಾಗುತ್ತೆ, ಪ್ಲಸ್ ಆಗುತ್ತಾ. ಸೊ ನಾವೇನಂತ ಬರ್ಕೊತೀವಿ, ಬ್ರ್ಯಾಕೆಟಲ್ಲಿ -2x ಪ್ಲಸ್ 4 ಈಸ್ ಈಕ್ವಲ್ ಟು g of x ಇಂಟು x minus 2 ತೊಗೊತೀನಿ. ಈಗ ನೆಕ್ಸ್ಟು ನಾವು x³ minus 3x square ಪ್ಲಸ್ x ಪ್ಲಸ್ 2 ಮೈನಸ್ ಇಂಟು ಮೈನಸ್ ನಮಗೇನಾಗುತ್ತೆ, ನಾನು ಆಗಲೇ ಹೇಳಿದೆ ಮೈನಸ್ ಇದ್ದರೆ ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 2x ಪ್ಲಸ್ ಇಂಟು ಮೈನಸ್ -4 ಈಸ್ ಈಕ್ವಲ್ ಟು g of x ಇಂಟು x minus 2 ತೊಗೊತೀನಿ. ಏನು? g of x ಇಂಟು x minus 2. ಈಗ ನೋಡಿ ಇಲ್ಲಿ ಏನಂತ ಇದೆ, ಇಲ್ಲಿ ಎಕ್ಸು, ಇಲ್ಲಿ x ಇದೆ, ಇಲ್ಲಿ 2x ಇದೆ. x ಪ್ಲಸ್ 2x ಅಂದರೆ 3x, ಹಾಗೆ ಇಲ್ಲಿ 2 ಇದೆ, ಪ್ಲಸ್ 2 ಇದೆ, ಇಲ್ಲಿ -4 ಇದೆ. ಸೊ -2 ಅಂತ ಬರ್ಕೊತೀವ. ಅದೇ ನಾನು ಇಲ್ಲಿ ಬರೀತಾ ಬರ್ತೀನಿ, x³ minus 3x square ಹಾಗೆ ಪ್ಲಸ್ 3x minus 2 ಗ್ರೇಟರ್ ನಂಬರ್ ಸೈನ್ ಏನಿರುತ್ತೋ ಅದನ್ನೇ ಬರ್ಕೋಬೇಕಾಗುತ್ತೆ ನಾವು. ನೆಕ್ಸ್ಟ್ ಇಂಟು g of x, ಗ್ರೇಟರಲ್ಲಿ ಇದ್ದಿದ್ದು ಈ ಸೈಡ್ ಬಂದರೆ ಡಿನಾಮಿನೇಟರ್ ಬರುತ್ತೆ. ಏನಂತ ಬರ್ಕೊತೀವಿ, x minus 2 ಅಂತ ಬರ್ಕೊತೀನಿ. ಈಗ ಇದನ್ನು ಡಿವೈಡ್ ಮಾಡ್ತಾ ಬರೋಣ. ಏನಂತ ತಗೊಳ್ಳೋಣ, x minus 2 ಹಾಗೆ ಇಲ್ಲಿ x³ minus 3x square ಪ್ಲಸ್ 3x minus 2 ಅಂತ ಬರ್ಕೊತೀನಿ. ಹಾಗೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಈ x³ minus 3x square ಪ್ಲಸ್ 3x minus 2 ಇದು ಬಂದು ಡಿವೈಡೆಂಟು, x minus 2 ಬಂದು ಡಿವೈಸರ್. ಇದರಿಂದ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಬರೋಣ. x² ಇಂಟು x ಅಂದರೆ x³ ಆಗುತ್ತೆ, -2x square ಆಗುತ್ತೆ, ಇದು x³ x square ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಅಂತ ಬರ್ಕೊತೀವಿ. ಆವಾಗ ಏನಾಗುತ್ತೆ, -x square ಪ್ಲಸ್ 3x ಅಂತ ಬರ್ಕೊತೀನಿ. ಇಲ್ಲಿ x ಇದೆ, ಇಲ್ಲಿ x square ಇದೆ, ಇಲ್ಲಿ ಮೈನಸ್ ಅಂತ ಇರೋದ್ರಿಂದ -x square ಮೈನಸ್ ಇಂಟು ಮೈನಸ್ ಪ್ಲಸ್ 2x ಅಂತ ಬರ್ಕೊತೀನಿ. ಈಗ ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದರೆ ನಾನು ಇಲ್ಲಿ ಮೈನಸ್ ತೊಗೊತೀನಿ. ಸೊ x minus 2 ಅಂತ ಬರ್ಕೊತೀನಿ, x minus 2 ಅಂತ ಬರ್ಕೊಳೋಣ. ಈಗ x minus 2 ಅಂತ ಇದೆ, ಇಲ್ಲಿ 1 ತೊಗೊತೀನಿ. ಸೊ x minus 2. ಹಾಗಾದರೆ ನಮಗೆ ಕೋಷಂಟ್ ವಿಲ್ ಬಿ, ನಮಗೇನಾಗುತ್ತೆ, ಕೋಷಂಟ್ ವಿಲ್ ಬಿ x square minus x plus 1, ರಿಮೈಂಡರ್ ವಿಲ್ ಬಿ 0 ಅಂತ ತೊಗೊತೀವಿ. ಹಾಗಾದರೆ ನಮಗೆ ವ್ಯಾಲ್ಯೂ ಏನಂತ ಬಂತು, g of x ಈಸ್ ಈಕ್ವಲ್ ಟು x square minus x ಪ್ಲಸ್ 1 ಇದೇ ಬಂದು ನಮಗೆ g of x. g of x ಅಂದರೆ ಡಿವೈಸರ್ ಅಂತ ಗೊತ್ತಲ್ಲ, ಇದೇ ಬಂದ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಬಂದಿದೆ. ಇದರಲ್ಲಿ ನಮಗೇನಂತ ಹೇಳಿದ್ರೆ, ಗಿವನ್ ಆನ್ ಎಕ್ಸಾಂಪಲ್ ಆಫ್ ದಿ ಪಾಲಿನಾಮಿಯಲ್ p of x, g of x, q of x and r of x
ವಿಚ್ ಸ್ಯಾಟಿಸ್ಫೈ ದ ಡಿವಿಷನ್ ಆಫ್ ಆಲ್ಗರಿಥಮ್ ಆ್ಯಂಡ್ ಏನು ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಅಂತ ಹೇಳ್ತದೆ. ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಅಂತ ಇದೆ. ಇದನ್ನು ನಮಗೆ ಯಾವ ಥರ ಬರ್ಕೊಂಡು ಹೋಗ್ತೀನಿ ಅಂತ ನೋಡ್ತಾ ಬನ್ನಿ. ಲೆಟ್ ಅಸ್ ಅಸ್ಯೂಮ್ ದ ಡಿವಿಷನ್ ಆಫ್ ಅಂತ ತೊಗೊತೀನಿ 6x² + 2x + 2 ಬೈ 2 ತೊಗೊತೀನಿ. ಸೊ ಇದನ್ನು ಇದು ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ. ಪಿ ಆಫ್ ಎಕ್ಸ್ ನಮಗೆ ಇದರಲ್ಲಿ ಏನಾದ್ರು ನಾವು 2 ಕಾಮನ್ ತಗೊಂಡು 2 ಕಾಮನ್ ತಗೊಂಡ್ರೆ ನಮ್ಗೆ ಏನಂತ ಬರುತ್ತೆ 3x² + x + 1 ಬರುತ್ತಾ. ಸೊ ರಿಮೈಂಡರ್ ಬಂದು ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ, ರಿಮೈಂಡರ್ ವಿಲ್ ಬಿ ಆನ್ 0 ಬರುತ್ತಾ, ರಿಮೈಂಡರ್ ವಿಲ್ ಬಿ ಆನ್ 0 ಬರುತ್ತೆ. ಸೊ ನಾವೇನಂತ ತೊಗೊತೀವಿ, ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಹಾಗೆ ಮತ್ತು ಕ್ಯೂ ಆಫ್ ಎಕ್ಸ್ ಬಂದು ನಮಗೆ 3x² + x + 1 ಅಂತ ಬರುತ್ತೆ. ಜಿ ಆಫ್ ಎಕ್ಸ್ ಬಂದು 2 ಬರುತ್ತೆ. ರಿಮೈಂಡರ್ ವಿಲ್ ಬಿ 0 ಬರುತ್ತೆ. ನೋಡ್ತಾ ಬನ್ನಿ ಯಾವ ಥರ ಮಾಡ್ತಾ ಬರ್ತೀನಿ ಅಂತ. ಪಿ ಆಫ್ ಎಕ್ಸ್ ಬಂದು ವ್ಯಾಲ್ಯೂ ಈ ಥರ ಇದೆ. ಸೊ ನಾವೇನಂತ ತೊಗೊತೀವಿ 6x² + 2x + 2 ಅಲ್ವಾ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂದರೆ ನಮಗೇನು ವ್ಯಾಲ್ಯೂ ಬರುತ್ತೆ 3x² + x + 1 3x² + x + 1 ಹಾಗೆ ನೆಕ್ಸ್ಟು ಜಿ ಆಫ್ ಎಕ್ಸ್ ಬಂದು ನಮ್ಗೆ ಏನಂತ ಬರುತ್ತೆ 2 ಇಂಟು 2 ಬರುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಬರ್ಕೊತೀವಿ 2 ಇಂಟು ಕ್ಯೂ ಆಫ್ ಎಕ್ಸ್ ಬಂದು 3x² + x + 1 ಅಂತ ಬರುತ್ತೆ. ಅದನ್ನು ಬರ್ಕೊಡೋಣ. ರಿಮೈಂಡರ್ ವಿಲ್ ಬಿ ಏನಂತ ಬರುತ್ತೆ ವ್ಯಾಲ್ಯೂ ಬಂದು ರಿಮೈಂಡರ್ ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಸೇಮ್ ಬರುತ್ತೆ ನೋಡಿ. 3 2s are 6 ಹಾಗೆ 2 ಇಂಟು ಎಕ್ಸ್ ಅಂದರೆ 2x ಹಾಗೆ ನೆಕ್ಸ್ಟು 2 1s are 2 ಇದು ಮತ್ತು ಇದು ಪಿ ಆಫ್ ಎಕ್ಸ್ ಎರಡು ಸೇಮ್ ಬರುತ್ತೆ. ಸೊ ನಾವೇನಂತ ಡೈರೆಕ್ಟಾಗಿ ತೊಗೋಬೋದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್. ಹಾಗೆ ಸೆಕೆಂಡ್ನೇದು ನೋಡಿ ಏನಂತ ಇದೆ, ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಅಂತ ಇದೆ. ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಅಂತ ಇದೆ. ಯಾವ ಥರ ಮಾಡ್ತೀವಿ ನೋಡಿ. ಲೆಟ್ ಅಸ್ ಅಸ್ಯೂಮ್ ದ ಡಿವಿಷನ್ ಆಫ್ x³ + x ಬೈ ಎಕ್ಸ್ ಅಂತ ತೊಗೊತೀನಿ ನೋಡಿ. ಈಗ ನಾವೇನಂತ ಬರ್ಕೊತೀನಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ + x ಅಂತ ಬರ್ಕೊತೀನಿ. x³ + x ಹಾಗೆ ನೆಕ್ಸ್ಟ್ ಈಗ ನಾವು ಇಲ್ಲೇನಂತ ಇದೆ ಇಲ್ಲಿ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಅಂತ ತಾನೆ. ಸೊ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ತೊಗೊತೀನಿ. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಆರ್ ಆಫ್ ಎಕ್ಸ್ ಸಹ ಎಕ್ಸೇ ಬರುತ್ತೆ ಅಂತ ತೊಗೊತೀನಿ. ಏನು ಕೋಷಂಟು ಮತ್ತು ರಿಮೈಂಡರ್ ವಿಲ್ ಬಿ ಎರಡು ಸೇಮ್ ಬರಬೇಕು ಅಂತ. ಓಕೆ, ಈಗ ನೋಡ್ತಾ ಬನ್ನಿ. ಇಲ್ಲಿ ಏನಂತ ಇದೆ ಕ್ವಶನ್ ಬಂದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ + x ಅಂತ ಇದೆ. ಇಲ್ಲಿ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಅಂತ ಇದೆ. ಈಗ ಜಿ ಆಫ್ x² x³ + x ಡಿವೈಡೆಡ್ ಬೈ x² ಅಂತ ಮಾಡಿಕೊಂಡ್ರೆ ವ್ಯಾಲ್ಯೂ ಏನು ಬರುತ್ತೆ, ಕೋಷಂಟು ವ್ಯಾಲ್ಯೂ ಬಂದು ಎಕ್ಸೇ ಬರುತ್ತೆ, ರಿಮೈಂಡರ್ ವ್ಯಾಲ್ಯೂ ಬಂದೂ ಸಹ ಎಕ್ಸೇ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಬರ್ತೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ + ಕ್ಯೂ ಆಫ್ ಎಕ್ಸ್ ಇಂಟು ಆರ್ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಏನು ಬರುತ್ತೆ ಇಲ್ಲಿ ಜಿ ಆಫ್ ಎಕ್ಸ್ ಅಂದರೆ ನಮ್ಗೆ ಏನಂತ ಬರುತ್ತೆ ಇಲ್ಲಿ x² ಅಂತ ಇದೆ. ಹಾಗೆ ಇಲ್ಲಿ ಎಕ್ಸ್ ಅಂತ ಇದೆ ಪ್ಲಸ್ ಎಕ್ಸ್ ಅಂತ ತೊಗೊತೀವಿ. ಈಗ ನಮ್ಗೆ ಏನಂತ ತೊಗೊಂಡು x³ + x ತಾನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು. ಓಕೆ, ಅದೇ ಥರನೇ ಬರುತ್ತೆ. x² ಇಂಟು ಎಕ್ಸ್ ಅಂದರೆ x³ + x. ಹಾಗಾದ್ರೆ ಎರಡು ನಮಗೆ ಈಕ್ವಲೇ ಬರುತ್ತೆ. ಸೊ ನಮಗೆ ಗೊತ್ತಾಯಿತು ಈಗ ಕೋಷಂಟ್ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ಎರಡು ಸೇಮ್ ಅಂತ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ. ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ರಿಮೈಂಡರ್ ವಿಲ್ ಬಿ 0 ಆಗಿದ್ದರೆ ರಿಮೈಂಡರ್ ವಿಲ್ ಬಿ 0 ಆಗುತ್ತೆ. ಹೀಗೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² + 1 ಹಾಗೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಕೋಷಂಟ್ ಬಂದೂ ಸಹ ಎಕ್ಸ್ ಅಂತ ತೊಗೊತೀನಿ. ಆವಾಗ ರಿಮೈಂಡರ್ ವಿಲ್ ಬಿ ನಮಗೇನು ಬರುತ್ತೆ 1 ಅಂತ ಬರುತ್ತೆ. ನೋಡ್ತಾ ಬನ್ನಿ, ತೋರಿಸ್ತಾ ಬರ್ತೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕೋಷಂಟ್ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಹಾಗಾದರೆ ಪಿ ಆಫ್ ಎಕ್ಸ್ ಅಂದರೆ ನಮಗೇನಂತ ಇದೆ ಇಲ್ಲಿ x² ಇದೆಯಾ. ಸೊ x² ತೊಗೊತೀನಿ. x² + 1 ಹಾಗೆ ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಅಂತ ಇದೆ. ಸೊ ಎಕ್ಸ್ ಅಂತ ಬರ್ಕೊಳ್ಳೋಣ. ಕ್ಯೂ ಆಫ್ ಎಕ್ಸ್ ಅಂದ್ರೂ ನಮ್ಗೆ ಎಕ್ಸ್ ಅಂತ ಇದೆ. ಸೊ ಇಂಟು ಎಕ್ಸ್ ಅಂತ ತೊಗೊತೀನಿ. ಹಾಗೆ ಪ್ಲಸ್ ಆರ್ ಆಫ್ ಎಕ್ಸ್ ಅಂದರೆ ನಮಗೇನಂತ ಇದೆ 1 ಅಂತ ಇದೆ. ಸೊ 1 ಅಂತ ತೊಗೊಳ x² + 1 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ x² + 1. ಹಾಗಾದ್ರೆ ಎರಡು ನಮ್ಗೆ ಈಕ್ವಲ್ ಆಗಿದೆಯಾ.
ಇಷ್ಟು ಬಂದು ನಿಮಗೆ ಪಾಲಿನೋಮಿಯಲ್ಸ್ ಚಾಪ್ಟರ್ ಆಗಿರುತ್ತೆ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.